ವೀಕ್ಷಕರೇ, ಈ ದಿನದ ವಿಶೇಷ ಸಾಧನೆಯ ಹಾದಿಯಲ್ಲಿ ಸಾಧಕರ ಗೆಲುವಿನ ರಹಸ್ಯ ನಮ್ಮ ರಿಯಾಲಿಟಿ ಚಾನೆಲ್ನ ವಿಶೇಷ ಅತಿಥಿಯಾಗಿ ಗೆಲುವಿನ ರಹಸ್ಯವನ್ನು ತಿಳಿಸ್ಕೊಡಕ್ ಬಂದಿದ್ದಾರೆ ನಿಮ್ಮೆಲ್ಲರ ಮೆಚ್ಚಿನ ಕರಾಟೆ ಶಿಕ್ಷಕರು, ಸಮಾಜ ಸೇವಕರು, 10 ಬಾರಿ ದಾಖಲೆಗಳನ್ನ ಪಡೆದಂತಹ ವೀರರು ಅಂತಾನೆ ಹೇಳಬೇಕು. ಶ್ರೀ ಎಪಿ ನಾಗೇಂದ್ರ ಬಾಬುರವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ನಮಸ್ತೆ ಸರ್, ಸ್ವಾಗತ. ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಮೊದಲನೇದಾಗಿ ವಿಶೇಷತೆ ಎಲ್ಲ ಏನಿರೋದಿಲ್ಲ, ವಿಭಿನ್ನತೆ ಇರುತ್ತೆ. ನಿಮ್ಮ ಸಾಧನೆಯ ಹಾದಿಯಲ್ಲಿ ನಿಮ್ಮ ಗೆಲುವಿನ ರಹಸ್ಯ ಏನು, ನಿಮ್ಮ ನೋವುಗಳೇನು, ನಿಮ್ಮ ಆಗು ಹೋಗುಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸುವಂತಹ ಒಂದು ವಿಚಾರವಂತ ಒಂದು ಸಂಚಿಕೆ ಅಂತಾನೆ ಹೇಳ್ಬೋದು ಸರ್. ನಿಮ್ಗೆ ಏನ್ ಅನ್ಸುತ್ತೆ ಸರ್? ನಮ್ಮ ಸ್ಟುಡಿಯೋಗೆ ಮೊದಲ ಬಾರಿಗೆ ಬಂದಿದ್ದೀರಿ, ಯಾವ ರೀತಿ ನಿಮ್ಗೆ ಅನುಭವ ಆಗ್ತಾ ಇದೆ ಸರ್? ತುಂಬಾ ಸಂತೋಷ ಆಗ್ತಾ ಇದೆ. ಹಾಗೆ ನನ್ನಂತಹ ಹಲವಾರು ತೆರೆಮರೆಯ ಸಾಧಕರನ್ನ ಕರೆದು ಈ ಒಂದು ವಾಹಿನಿಯ ಮೂಲಕ ಈ ಸ್ಟುಡಿಯೋನಲ್ಲಿ ನಮ್ಮ ನೋವು ನಲಿವುಗಳನ್ನ, ಸಾಧಕ ಬಾಧಕಗಳನ್ನ ಎಲ್ಲದನ್ನೂ ಸಹ ಹಂಚಿಕೊಳ್ಳಲು ಒಂದು ಸುವರ್ಣ ಅವಕಾಶ ಕೊಟ್ಟಂತಹ ನಿಮಗೂ ಹಾಗೂ ವಾಹಿನಿಗೂ ಹಾಗೂ ಈ ಸ್ಥಳಾವಕಾಶ ಮಾಡಿಕೊಟ್ಟಂತಹ ಸ್ಟುಡಿಯೋದವ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ನೇರವಾಗಿ ಪ್ರಶ್ನೆಗೆ ಹೋಗ್ಬಿಡೋಣ ಸರ್. ಒಂದೊಂದು ಪ್ರಶ್ನೆಯ ನಂತರ ಒಂದೊಂದು ಅನುಭವಗಳಾಗಿರುತ್ತೆ ನಿಮಗೆ. ಆ ಅನುಭವಗಳನ್ನ ವೀಕ್ಷಕರಿಗೆ ನೀವು ತಿಳಿಸ್ಬೋದು. ನಿಮ್ಮ ಪ್ರಕಾರ ಸಾಧನೆ ಅಂತಂದ್ರೆ ನಿಮ್ಮ ದೃಷ್ಟಿಯಲ್ಲಿ ಏನು ಸರ್? ಸಾಧನೆ ಅಂದ್ರೆ ಮೊದಲಿಗೆ ಸಾಮಾನ್ಯ ಮನುಷ್ಯ ಅಸಾಧಾರಣವಾದದ್ದನ್ನ ಅಸಾಮಾನ್ಯನಾಗಿ ಸಾಧಿಸಿ ಅದನ್ನ ತಾನು ಗಳಿಸ್ಕೊಂಡಂತ ಒಂದು ಕ್ರಿಯೆಗೆ ಸಾಧನೆ ಅಂತ ಕರೀತಾರೆ. ಹಾಗೆ ಸಾಧನೆಯಲ್ಲಿ ನನ್ನ ಅನುಭವದ ಪ್ರಕಾರ 5 ವಿಧವಾದ ಸಾಧನೆಗಳಿರ್ತವೆ. ಒಂದು ದೈಹಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ, ವೃತ್ತಿಪರ ಮತ್ತು ಸಾಮಾಜಿಕ. ಇಷ್ಟೂ ಕ್ಷೇತ್ರಗಳಲ್ಲಿ ನಾವು ಮಾಡತಕ್ಕಂತ ಒಂದು ನಿರಂತರ ಸೇವೆಯೇ ಸಾಧನೆಯಾಗಿ ಪರಿವರ್ತನೆಗೊಳ್ಳುತ್ತೆ ಅಂತ ಅನ್ಕೊಳ್ತೀನಿ. ನೋಡಿ ವೀಕ್ಷಕರೇ, ಅದಕ್ಕೆ ನಾವು ವಿಶೇಷವಾದಂತಹ ಅನುಭವವಿರುವಂತಹ ವ್ಯಕ್ತಿಗಳನ್ನ ಯಾಕೆ ಆರಿಸ್ತೀವಿ ಅಂತಂದ್ರೆ, ಸಾಧನೆ ಹಾದಿಯಲ್ಲಿ ಎಷ್ಟು ಮುಳ್ಳುಗಳಿರುತ್ತೆ, ಎಷ್ಟು ಕಲ್ಲುಗಳಿರುತ್ತೆ, ಅದರಲ್ಲಿ ಒಳ್ಳೇದಾ ಕೆಟ್ಟದ್ದ ಅಂತ ನೋಡಿ ಯಾರು ಫಸ್ಟೇ ನೆಗೆಟಿವ್ ಆಗೇ ಹೇಳುವಂತದ್ದನ್ನೇ ನಾನು ಕೇಳ್ಪಟ್ಟಿದ್ದೀನಿ. ಆದ್ರೆ ಪಾಸಿಟಿವ್ ಅಂತ ಹೇಳ್ತಾ ಇದಾರಲ್ಲ, ಅದಕ್ಕೆ ಗುರು ಅನ್ನೋದಕ್ಕೆ ತುಂಬಾ ವಿಶೇಷ ಸ್ಥಾನಮಾನ ಇದೆ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ. ಹಾಗೆ ಸರ್, ಎರಡನೇ ಪ್ರಶ್ನೆ, ಗೆಲುವಿನ ಮೊದಲು ಮೆಟ್ಟಿಲು ಯಾವುದು? ಗೆಲುವಿನ ಮೊದಲು ಮೆಟ್ಟಲು ದೃಢ ನಿರ್ಧಾರ ಹಾಗೂ ಸಹನೆ, ತಾಳ್ಮೆ ಇಷ್ಟೂ ನಮ್ಮಲ್ಲಿ ಇದ್ದು ಒಂದು ಕ್ಷೇತ್ರದಲ್ಲಿ ಅಥವಾ ನಿಮ್ಮ ರೀತಿ ಹಲವಾರು ಕ್ಷೇತ್ರಗಳಲ್ಲಿ ಯಾವ್ದಾದ್ರು ಸಾಧನೆ ಮಾಡಬೇಕು ಅಂತ ಅಂದಾಗ ಈ ಎಲ್ಲ ಗುಣಗಳನ್ನ ಅಳವಡಿಸ್ಕೊಂಡಾಗ ನಾವು ಸಾಧನೆಗೆ ಅರ್ಹರಾಗಿರುತ್ತೇವೆ ಅಂತ ನನ್ನ ನಂಬಿಕೆ. ಬಹಳ ಒಳ್ಳೆಯ ಉತ್ತರಗಳನ್ನ ನೀಡ್ತಾ ಇದ್ರೆ. ನಿಜವಾಗ್ಲೂ ವೀಕ್ಷಕರೇ, ಯಾವುದು ಈ ಒಂದು ಸಂಚಿಕೆಯಲ್ಲಿ ಮಿಸ್ ಮಾಡ್ಕೋಬೇಡಿ, ಪ್ರತಿಯೊಬ್ಬರು ನೋಡ್ಬೇಕು. ಇದು ವಿಚಾರಕ್ಕೋಸ್ಕರ ಅಲ್ಲ, ಎಲ್ಲರಿಗೂ ಗೊತ್ತಾಗ್ಲಿ ಅನ್ನೋ ಒಂದು ದೊಡ್ಡ ಮಹದಾಸೆಯಿಂದ ಬಂದಿದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಎಪಿ ನಾಗೇಂದ್ರ ಬಾಬು ಅವರು. ಹಾಗೆ ಸರ್, ಮೂರನೇ ಪ್ರಶ್ನೆ ಏನು ಅಂತಂದ್ರೆ, ಯಶಸ್ಸು ಪಡೆಯೋದಕ್ಕೆ ಯಾವ ಗುಣಗಳಿರ್ಬೇಕು ಮನುಷ್ಯನಿಗೆ? ಯಶಸ್ಸು ಪಡೆಯೋದಕ್ಕೆ ಒಂದು ಆಗ್ಲೇ ಹೇಳಿದಾಗೆ ದೃಢವಾದ ನಿಶ್ಚಯ ಮತ್ತು ನಿರಂತರ ಪರಿಶ್ರಮ ಹಾಗೂ ನಮ್ಮ ಸಾಧನೆಯತ್ತ ಅಪಾರವಾದಂತಹ ನಂಬಿಕೆ ಇದ್ದಲ್ಲಿ ಮಾತ್ರ ಒಂದು ಯಾವುದೇ ಕ್ಷೇತ್ರದಲ್ಲಾಗಲಿ ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಅನ್ಕೊಳ್ತೀನಿ. ಹಾಗೂ ಜೊತೆಯಲ್ಲಿ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ತಾಳ್ಮೆ ಎಲ್ಲದಕ್ಕೂ ಬೇಕು. ಸಹಿಸಿದವನು ಸಾಮ್ರಾಜ್ಯ ಆಳ್ತಾನೆ ಅಂತ ದೊಡ್ಡವರು ಹೇಳಿದ್ದಾರೆ. ಸಹನೆ ಸಾಧನೆಗೆ ಮೂಲ, ಅದೇ ಅಸಹನೆ ಅವನತಿಗೆ ಮೂಲ ಅಂತ ಹೇಳ್ತಾರೆ. ಬಹಳ ಒಳ್ಳೆಯ ಉತ್ತರ ನೀಡ್ತಾ ಇದ್ದೀರಿ ನಿಜವಾಗ್ಲು ಸರ್. ಹಾಗೆ ಇನ್ನೊಂದು ಹೇಳಿದ್ರೆ, ಇದು ನನ್ನ ವೈಯಕ್ತಿಕ ಒಂದು ಪ್ರಶ್ನೆ, ನಿಮ್ಮ ವೈಫಲ್ಯವನ್ನ ಹೇಗೆ ಎದುರಿಸ್ತೀರಾ ನೀವು? ನನ್ನ ವೈಫಲ್ಯವನ್ನ ಹೇಗೆ ಎದುರಿಸ್ತೀನಿ ಅಂದ್ರೆ, ಇನ್ನೊಂದು ಸಲ ಗೆಲುವು ಸಾಧಿಸಕ್ಕೆ ಸಿಕ್ಕಿರ್ತಕ್ಕಂಥ ಅವಕಾಶ ಅಂತ ನಾನು ಭಾವಿಸ್ತೇನೆ. ಅದನ್ನ ನಿರಂತರವಾಗಿ ಮಾಡ್ತಾ ಇರ್ತೇನೆ. ವೈಫಲ್ಯ ಅನ್ನೋದು ನಿರಂತರ ಅಲ್ಲ, ಅದೇ ರೀತಿ ಸಾಫಲ್ಯ ಅನ್ನೋದು ನಿರಂತರ ಅಲ್ಲ. ಹಾಗಾಗಿ ನನ್ನ ವೈಫಲ್ಯವನ್ನ ಇನ್ನೊಂದು ಅವಕಾಶವಾಗಿ ನಾನು ತೆಗೆದುಕೊಂಡು ಸಾಧನೆ ಮಾಡ್ಲಿಕ್ಕೆ, ಗೆಲ್ಲಿಕ್ಕೆ ಪ್ರಯತ್ನ. ಅಂದ್ರೆ ನೆಗೆಟಿವ್ ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ. ಹೌದು ಹೌದು, ಬಹಳ ಸಂತೋಷ ಆಯ್ತು ಸರ್. ಮುಖ್ಯವಾಗಿ ನಮ್ಮವ್ರಿಗೆಲ್ಲ ಏನು ಅಂದ್ರೆ, ಯೂತ್ಗೆ ಗುರಿ ಬಗ್ಗೆ ಒಂದು ನಾಲೆಡ್ಜ್ ಇರೋದಿಲ್ಲ. ಈ ಗುರಿ ಸಾಧಿಸಬೇಕಾದ್ರೆ ಆತ್ಮವಿಶ್ವಾಸ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಎಷ್ಟು ಮುಖ್ಯ ಆಗುತ್ತೆ ಸರ್? ಅಲ್ಲ, ಆತ್ಮವಿಶ್ವಾಸ ಇದ್ದರೇನೆ ನಾವು ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ. ಅದನ್ನೇ ಹೇಳುವಂತಹದ್ದು ದೃಢ ನಿಶ್ಚಯ, ದೃಢ ನಿರ್ಧಾರ, ಯಾವಾಗ್ಲೂ ಎಲ್ಲದರಲ್ಲೂ ದೃಢತೆ ಅನ್ನೋದನ್ನ ಕಾಪಾಡ್ಕೊಂಡಾಗ ಮಾತ್ರನೇ ನೀವು ಹೇಳದಂತ ಆತ್ಮವಿಶ್ವಾಸ ಅನ್ನುವಂತ ಹಾದಿ ನಮಗೆ ಸಿಗುತ್ತೆ ನಾವು ಅನ್ಕೊಂಡಂತ ಕ್ಷೇತ್ರದಲ್ಲಿ ಸಾಧನೆ ಮಾಡ್ಲಿಕ್ಕೆ.
ಆದ್ರೆ ನಿಮ್ಮ ಪ್ರಕಾರ 100% ಗುರಿ ಇದ್ರೆ ಸಾಧಿಸೋ ಛಲ ಬಂದು 200% ಇರ್ಬೇಕು ಅಂತ ಹೇಳ್ತೀರಿ. ಹೌದು 200% ನಾವು ಟ್ರೈ ಮಾಡಿದಾಗ 100% ನಮ್ಗೆ ಸಕ್ಸಸ್ ಬರುತ್ತೆ ಅಂತ ಹೇಳ್ತೀರಾ. ಹೌದು. 6ನೇ ಪ್ರಶ್ನೆ ಬಹಳ ಒಂದು ವಿಚಿತ್ರವಾದ ಪ್ರಶ್ನೆ ಅಂತ ನಾನು ಅನ್ಕೋತೀನಿ. ನಿಮ್ಮ ಅನುಭವದಲ್ಲಿ ಯಾವ್ದಂದ್ರೆ ನೋಡೋಣ ಸರ್. ಕಠಿಣ ಪರಿಶ್ರಮ ಮತ್ತು ಅದೃಷ್ಟ ಯಾವುದಕ್ಕೆ ಹೆಚ್ಚು ಮಹತ್ವ ಕೊಡ್ತೀರಾ ನೀವು? ಕಠಿಣ ಪರಿಶ್ರಮ, ಅದೃಷ್ಟ. ಕಠಿಣ ಪರಿಶ್ರಮ ಅನ್ನುವಂಥದ್ದು ಮೆಟ್ಲುಗಳಿದ್ದ ಹಾಗೆ, ಅದೃಷ್ಟ ಅನ್ನೋದು ಲಿಫ್ಟ್ ಇದ್ದ ಹಾಗೆ. ಸೊ ಈಗ ನಾವು ಹೇಗೆ ನೋಡ್ಬೇಕಂದ್ರೆ 99 ಭಾಗ ಪರಿಶ್ರಮ ಪಟ್ಟು ಇನ್ನು ಒಂದು ಭಾಗ ಅದೃಷ್ಟವನ್ನ ನಾವು ನೆಚ್ಕೊಳ್ಳೋದ್ರಲ್ಲಿ ಅರ್ಥ ಇದೆ ಅನ್ಸುತ್ತೆ. ಅದಲ್ಲದೆ 1% ಪರಿಶ್ರಮ ಪಟ್ಟು 99% ನಾವು ಅದೃಷ್ಟನ ನಂಬ್ಕೊಂಡ್ರೆ ಅದರಲ್ಲಿ ನಾವು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಅನ್ಕೊಳ್ತೀವಿ. ಆದ್ರೆ ನೀವು ಹೇಳೋ ಪ್ರಕಾರ ಯಶಸ್ಸು ಅನ್ನೋ ಮೆಟ್ಟಲು ಏರ್ಬೇಕಾದ್ರೆ ಸೋಲು ಅನ್ನೋ ಶಿಖರನ ಏರ್ಲೇಬೇಕು. ಹೌದು, ಖಂಡಿತ ಹೌದು. ಬಹಳ ಚೆನ್ನಾಗಿತ್ತು. ಸೋತವ್ರಿಗೆ ಗೆಲ್ಲೋದು ಹೇಗೆ ಅಂತ ಗೊತ್ತಿರೋದು. ಹಾಗೆ ನಿಮ್ಮ ಅನುಭವದಲ್ಲಿ ಗೆಲ್ಲೋರ್ ಪಕ್ಕ ಇದ್ರೆ ಗೆಲ್ಬಹುದಾ, ಸೋತೋರ್ ಪಕ್ಕ ಇದ್ರೆ ಗೆಲ್ಬಹುದಾ? ಇಲ್ಲ, ಸೋತೋರ್ ಪಕ್ಕ ಇದ್ರೆ ಗೆಲ್ಬಹುದು. ಯಾಕಂದ್ರೆ ಒಂದು ಉದಾಹರಣೆ ಹೇಳ್ತೀನಿ. ನಮಗೆ ಯಾರೊಬ್ರು IAS ಓದಂತವ್ರು ಹೇಳದಂತದ್ದು ರವೀಂದ್ರನಾಥ್ ಟ್ಯಾಗೋರ್ ಅಂತ. ಸೊ ಈ ಉದಾಹರಣೆ ಏನಂದ್ರೆ ಅಮಿತಾಬ್ ಬಚ್ಚನ್ ಕಟಿಂಗ್, ಅದೇ ತರ ಅಮಿತಾಬ್ ಬಚ್ಚನ್ಗೆ ಕಟಿಂಗ್ ಮಾಡೋರು. ಇವರಲ್ಲಿ ಯಾವ್ದು ಬೇಕು ನಮ್ಗೆ ಅಂತ ಕೇಳಿದಾಗ ಸಾಧನೆ ಮಾಡಿದಂತವ್ರು ಏನ್ ಹೇಳ್ತಾರೆ ಅಂದ್ರೆ, ನಮ್ಗೆ ಅಮಿತಾಬ್ ಬಚ್ಚನ್ ತರ ಕಟಿಂಗ್ ಮಾಡೋದು ಹೇಳ್ಕೊಡಿ ಸಾಕು ಅಂತ 100 ಅಮಿತಾಬ್ ಬಚ್ಚನ್ಗೆ ನಾವು ಕಟಿಂಗ್ ಮಾಡ್ಬೋದು ಅಂತ ಹೇಳ್ತಾರೆ. ಆ ರೀತಿ ಅದೆಲ್ಲ. ಈಗ ಕಡೆ ಒಂದು ವಾರದಲ್ಲಿ ನಾವು ಗುರುವಂದನಾ ಕಾರ್ಯಕ್ರಮ ಅಂದ್ರೆ ಗುರು ಪೂರ್ಣಿಮೆನ ಆಚರಣೆ ಮಾಡ್ಕೊಂಡ್ವಿ. ಅದೇ ವಿಚಾರದಲ್ಲಿ ಒಂದು ನಮ್ಮ ವೀಕ್ಷಕರಿಗೆ ನಮ್ಮ ಸಾಧನೆಯ ಹಾದಿಯಲ್ಲಿ, ಜೀವನದ ಹಾದಿಯಲ್ಲಿ ಗುರುಗಳ ಪಾತ್ರ ಎಷ್ಟಿರುತ್ತೆ ಗುರುಜಿ? ನಗುರೋರಧಿಕಂ ಅಂತ ಹೇಳ್ತಾರೆ. ಯಾಕಂದ್ರೆ ಗುರುವಿಗಿಂತ ಅಧಿಕರು ಜಗತ್ತಿನಲ್ಲೇ ಯಾರು ಇಲ್ಲ ಅಂತ ನಮ್ಮ ವೇದಶಾಸ್ತ್ರಗಳು ಹೇಳ್ತಾ ಇದಾವೆ. ಅದೇ ರೀತಿ ನಾವು ಏನೇ ಮಾಡ್ಬೇಕಾದ್ರೂ ಕೂಡ ನಾವು ಗುರು ಅನ್ನೋರು ಬೇಕೇ ಬೇಕು. ಅಂದ್ರೆ ಗುರು ಅನ್ನೋರು ಯಾರು? ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಅನ್ನೋಂಥ ಬೆಳಕನ್ನ ನಿವಾರಿಸಿ ಜ್ಞಾನ ಅನ್ನತಕ್ಕಂಥ ಬೆಳಕಿನೆಡೆ ಕೊಂಡೊಯ್ಯುವಂತಹ ಒಂದು ಮಹತ್ತರವಾದಂತಹ ವ್ಯಕ್ತಿತ್ವ ಹೊಂದಿರತಕ್ಕಂಥ ವ್ಯಕ್ತಿಯನ್ನ ನಾವು ಗುರು ಅಂತ ಕರಿತೇವೆ. ಅವರ ಮಾರ್ಗದರ್ಶನ ಎಲ್ಲ ಕ್ಷೇತ್ರಗಳಲ್ಲೂ, ಅದು ವಸ್ತು, ವಿಷಯ ಮತ್ತು ವ್ಯಕ್ತಿ, ಯಾವುದೇ ವಿಷಯದಲ್ಲಾಗಲಿ ನಾವು ಅದನ್ನ ಪರಿಪೂರ್ಣನಾಗಬೇಕಂದ್ರೆ ಗುರು ಅನ್ನತಕ್ಕಂಥ ಶಕ್ತಿ ಬೇಕೇ ಬೇಕು. ಆದ್ರೆ ಗುರುವಿನ ಪಾತ್ರ ಮಹತ್ವದ್ದು ಅಂತ ಹೇಳ್ತಿದ್ದೀರಿ. ಹೌದು ಹೌದು. ಎಲ್ಲಾ ವಿಚಾರಗಳಲ್ಲಿ ಎಲ್ಲ ವಿಚಾರಗಳಲ್ಲೂ ವಿದ್ಯೆ ಕಲಿಸಿದಾತ ನಮ್ ಗುರು ಅಂತ ಹೇಳ್ತಾರೆ. ಯಾವುದೇ ವಿದ್ಯೆ ಆಗ್ಬೋದು, ಒಳ್ಳೆ ವಿದ್ಯೆ ಕೆಟ್ಟ ವಿದ್ಯೆ ಅನ್ನೋದಂತಲ್ಲ, ವಿದ್ಯೆ ಕಲಿಸಿದಾತ ನಮ್ ಗುರು. ಅದೇ ರೀತಿ ನಾವು ಪ್ರತಿಯೊಬ್ಬರಿಂದ ಪ್ರತಿಯೊಂದನ್ನ ಕಲಿತೀವಿ. ಯಾಕಂದ್ರೆ ಈಗ ಜಗತ್ತು ಒಂದು ಲೈಬ್ರರಿ ಇದ್ದ ಹಾಗೆ, ಎಲ್ಲ ಅದರಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಒಂದೊಂದು ಪುಸ್ತಕವಿದ್ದ ಹಾಗೆ. ಒಂದೊಂದು ಪುಸ್ತಕದಲ್ಲಿ ಒಂದೊಂದು ವೈಶಿಷ್ಟ್ಯತೆ ಇರುತ್ತೆ. ಆ ವೈಶಿಷ್ಟ್ಯತೆಗಳನ್ನ ತಿಳಿದುಕೋಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಹನೆಯಿಂದ ಓದಿದಾಗ ಆಗ ಪ್ರತಿಯೊಬ್ಬ ವ್ಯಕ್ತಿಯೂ ನಮ್ಗೆ ಗುರು ಆಗ್ತಾನೆ ಅನ್ನೋದು ನನ್ನ ನಂಬಿಕೆ. ನಿಮ್ಮ ಒಂದು ಪ್ರತೀತಿ ನಾನು ಕೇಳ್ಪಟ್ಟೆ, ಸಹನೆ ಇದ್ರೆ ಸಾಮ್ರಾಜ್ಯ ಆಳ್ಬೋದು ಅಂತ ಸುಮಾರು ವರ್ಷಗಳಿಂದ ನಾನು ನಿಮ್ಮ ಒಂದು ಅನುಭವದಲ್ಲಿ ಕೇಳ್ಕೊಂಡು ಬಂದಿರುವಂತದ್ದು. ಹಾಗೆ ಯಶಸ್ಸು ಗಳಿಸಿದ ನಂತರ ವಿನಯ ಎಷ್ಟು ಮುಖ್ಯ ಆಗುತ್ತೆ? ಯಶಸ್ಸು ಗಳಿಸಿದ ನಂತರ ವಿನಯವೇ ತುಂಬಾ ಮುಖ್ಯ. ಈಗ ನಾನು ಯಾವುದೇ ಕ್ಷೇತ್ರದಲ್ಲಿ ಏನೇ ಸಾಧನೆ ಮಾಡಿದ್ರು ಸಹ ಯಶಸ್ಸನ್ನ ಸಾಧಿಸಿದ ಮೇಲೆ ಮನುಷ್ಯನಿಗೆ ಬರಬಾರ್ದು ಅನ್ನೋಂಥದ್ದು ಅಥವಾ ಇರಬಾರ್ದು ಅನ್ನೋಂಥದ್ದು ಅಹಂಕಾರ ಮಾತ್ರನೇ. ಆ ಅಹಂಕಾರ ಯಾವಾಗ ಮನುಷ್ಯನಿಗೆ ಬರುತ್ತೋ ಅಲ್ಲಿ ಅವನಿಗೆ ಅವನತಿಗೆ ಆರಂಭ ಅಂತ ಅರ್ಥ. ಹಾಗೆ ಸಾಧನೆ ಮಾಡಿದ ಮೇಲೆ ಸಹನೆ, ವಿನಮ್ರತೆ, ವಿನಯ, ವಿಧೇಯತೆ ಎಲ್ಲ ಇರಬೇಕು. ಹಾಗೆ ನಿಮ್ಮ ಜೀವನದಲ್ಲಿ ನೀವು ನಿಮ್ಮ ತಂದೆ ತಾಯಿಯವರನ್ನ, ಗುರುಗಳನ್ನ ಎಷ್ಟು ಮಾತ್ರ ನಿಮ್ಮ ಜೀವನಕ್ಕೆ ಅವ್ರನ್ನ ಅಳವಡಿಸ್ಕೊಂಡಿದ್ದೀರಾ ಅಂತ ತಿಳಿಸಬಹುದಾ? ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥ ವಿಚಾರದಲ್ಲಿ ಏನಾದ್ರೂ ಸರಿ ಅಂದ್ಕೊಂಡಿದ್ದನ್ನ ಹಠದಿಂದ, ರೋಷದಿಂದ ಸಾಧನೆ ಮಾಡ್ತಕ್ಕಂಥ ವಿಚಾರದಲ್ಲಿ ನನ್ನ ತಾಯಿಯನ್ನ, ಹಾಗೂ ಸಹನೆಯಲ್ಲಿ ಮಾತನಾಡ್ತಕ್ಕಂಥ ವಿಧಾನದಲ್ಲಿ, ಎಲ್ಲದರನ್ನೂ ಸಹಿಸಿಕೊಳ್ಳುವ ವಿಧಾನದಲ್ಲಿ ನಮ್ಮ ತಂದೆಯನ್ನ, ಹಾಗೂ ಇಡೀ ಜಗತ್ತನ್ನ ಪರಿಚಯ ಮಾಡಿಸ್ಕೊಟ್ಟಂತ ನನ್ನ ಗುರುಗಳನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ತಂದೆಯವರ ಜೊತೆಯಲ್ಲಿ ನಿಮ್ಮ ಅನುಭವಗಳನ್ನ ಒಂದೆರಡು ಮಾತುಗಳಲ್ಲಿ ಹಂಚ್ಕೋಬಹುದಾ? ಯಾವ ರೀತಿ ಇತ್ತು ನಿಮ್ಮ ಅವರ ಬಾಂಧವ್ಯ? ಯಾಕಂದ್ರೆ ಎವ್ರಿ ಫಾದರ್ ಆಸ್ ಎ ವಿಲನ್, ಅವ್ರಿಗೆ ವಿಲನ್ ತರ ಇರ್ತಾರೆ ಮಕ್ಕಳಿಗೆ. ಅದು ನಿಮ್ಮ ಒಂದು ಅನುಭವದಲ್ಲಿ ನೀವು ಅವ್ರ ಹತ್ರ ನಿಮಗೂ ಅವ್ರಿಗೂ ಬಾಂಧವ್ಯ ಆಗಿತ್ತು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸಿ. ಎಲ್ಲಾ ಫಾದರ್ಸು ವಿಲನ್ ಅಲ್ಲ, ಆದ್ರೆ ಮಕ್ಕಳನ್ನ ಸರಿ ಮಾಡ್ತಕ್ಕಂಥದ್ದು, ಸರಿದಾರಿಗೆ ತರುವಂತ ಒಂದು ನಿಟ್ಟಿನಲ್ಲಿ
ಸ್ವಲ್ಪ ಅವರು ಕಠಿಣವಾಗಿ ನಡೆದುಕೋಬಹುದು. ಆದ್ರೆ ಕಠಿಣತೆಯಲ್ಲೂ ಕೂಡ ಒಂದು ಪ್ರೀತಿ, ವಿಶ್ವಾಸ, ಕನ್ಸರ್ನ್ ಇರುತ್ತೆ. ಯಾಕಂದ್ರೆ ಬೈದು ಹೇಳೋರು ಬದುಕಕ್ಕೆ ಹೇಳ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ತಂದೆ ಕಳಿಸ್ಕೊಟ್ಟಂತದ್ದು ಏನಂದ್ರೆ, ಒಬ್ಬರಿಗೆ ಕೆಟ್ಟದ್ದು ಮಾಡಬಾರ್ದು, ಒಬ್ರಿಗೆ ಕೆಟ್ಟದ್ದನ್ನ ಬಯಸಬಾರ್ದು. ನೀವು ಒಳ್ಳೇದು ಮಾಡಕ್ಕಾಗದೇ ಇದ್ರೂ ಪರವಾಗಿಲ್ಲ, ಕೆಟ್ಟದ್ದನ್ನ ಮಾಡಬೇಡಿ ಅಂತಕ್ಕಂತ ಗುಣನ ಅವ್ರು ನಮಗೆ ಹೇಳ್ಕೊಡ್ತಾರೆ. ಯಾವ ವೃತ್ತಿಯಲ್ಲಿ ಇದ್ರು ನಿಮ್ಮ ತಂದೆ ತಾಯಿಯವರು? ನಮ್ಮ ತಾಯಿ ಪಿ ರಾಧಾಮಣಿ ಅಂತ, ಅವರು ಹೌಸ್ ವೈಫ್ ಆಗಿದ್ರು. ನಮ್ಮ ತಂದೆಯವರು ಲಾಯರ್ ಆಫೀಸಲ್ಲಿ ಟೈಪಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ರು. ಹಾಗೆ ಒಂದು ಕಾಲದಲ್ಲಿ ನಾಟಕ ರಂಗದಲ್ಲಿ ಅನುಭವ ಇದ್ದಂತ ಒಬ್ಬರು ಕಲಾವಿದರು ಮತ್ತು ನಮ್ಮ ಕನ್ನಡ ನಾಡಿನ ಪ್ರಖ್ಯಾತ ನಟರಾದಂತಹ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು, ಉದಯ್ ಕುಮಾರ್ ಅವರು, ಶಕ್ತಿ ಪ್ರಸಾದ್ ಅವರು, ಇಂತಹ ಘಟಾನುಘಟಿಗಳ ಜೊತೆಯಲ್ಲಿ ನಾಟಕ ರಂಗದಲ್ಲಿ ಆ ಒಂದು ನಾಟಕ ರಂಗವನ್ನ ಸ್ಟೇಜ್ನ ಹಂಚ್ಕೊಂಡಂತ ಒಂದು ಅನುಭವನೂ ಅವ್ರಿಗೆ ಇತ್ತು. ಹಾಗಾಗಿ ನಾನು ಚಿಕ್ಕ ಹುಡುಗನಿದ್ದಾಗ, ಒಂದು 7 ವರ್ಷ 8 ವರ್ಷ ಇದ್ದಾಗ, ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಈ ಎಲ್ಲ ಮಹಾನುಭಾವರನ್ನು ಮಹಾನುಭಾವರು ಸಹ ನಮ್ಮ ತಂದೆಯನ್ನ ಮಾತನಾಡ್ಸಕ್ಕಂತ ದೃಶ್ಯವನ್ನ ಕಣ್ಣಾರೆ ನೋಡಿದ್ದೇನೆ. ಆ ವಿಷಯದಲ್ಲಿ ನಮ್ಮದು ಕಲಾವಿದರ ವಂಶ ಅಂತ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಬಹಳ ಸಂತೋಷ ಆಯ್ತು. ಹಾಗೆ ತಾಯಿಯವರು ಹೌಸ್ ವೈಫ್ ಆಗಿದ್ರು, ಅವರ ಮುಂದಿನ ನಡೆ ಹೇಗಿತ್ತು? ಅವರು ಖಂಡಿತವಾದಿ ಲೋಕ ವಿರೋಧಿನ, ಅಥವಾ ನಿಮಗೆ ಅವರು ವಿಲನ್ ತರ ಯಾವಾಗಲೂ ಆಗ್ತಾ ಇದ್ರು? ಯಾಕೆಂದ್ರೆ ತಾಯಿ ಕೂಡ ಮಕ್ಕಳು, ಯಾಕೆಂದ್ರೆ ತಂದೆ ಹೋದ ನಂತರ, ಆಮೇಲೆ ದೈವಾಧೀನರಾದ ನಂತರ ಅವರ ಅನುಭವಗಳು ಬೇರೆ ರೀತಿ ಇರುತ್ತೆ, ಮಕ್ಕಳೆಲ್ಲ ದಾರಿ ತಪ್ಪೋದೇನೋ ಅಂತ ಇರುತ್ತೆ. ಆ ವಿಚಾರದಲ್ಲಿ ನಿಮಗೂ ಅವ್ರಿಗೂ ಏನಾದ್ರು ನಡೀತಾ ಇತ್ತಾ? ಹಾಗೆ ನೀವು ಯಾವ ಪ್ರೊಫೆಷನ್ ಜಾಸ್ತಿ ಇಷ್ಟಪಟ್ರೆ? ನೀವು ಯಾಕೆ ಸಿನಿಮಾ ರಂಗದಲ್ಲಿ ಬರ್ಲಿಲ್ಲ? ನಟರು ಅಂತ ಹೇಳಿದ್ರಿ, ನಿಮ್ಮ ಕಲಾ ಒಂದು ರಕ್ತ ಇದೆ ನಿಮ್ಮಲ್ಲಿ ಅಂತ ಹೇಳಿದ್ರಿ, ಯಾಕೆ ನೀವು ನಟನಾ ರಂಗದಲ್ಲಿ ಬರ್ದಿರಾ, ಬೇರೆ ಕ್ಷೇತ್ರನ ಆರಿಸ್ಕೊಂಡ್ರಿ ಅಂತ ಹೇಳ್ಬೋದಾ? ಸೊ ಮೊದಲಿಗೆ ತಾಯಿಯ ಕರ್ತವ್ಯ ತಂದೆ ಇಲ್ಲ ಅಂತ ಹೇಳಿದಾಗ ಅವರ ಕರ್ತವ್ಯ ದುಪ್ಪಟ್ಟಾಗುತ್ತೆ, ಅಂದ್ರೆ 2ರಷ್ಟಾಗುತ್ತೆ. ತಂದೆ ತಾಯಿ ಕರ್ತವ್ಯ ಅವರೇ ಮಾಡ್ಬೇಕು. ಹೌದು, ತಾಯಿಯೇ ತಂದೆಯಾಗಿ ಮಾಡ್ತಕ್ಕಂತ ಕೆಲಸಗಳಲ್ಲಿ ತಾಯಿಯೂ ಸಹ ಕೆಲವು ಸಲ ತಂದೆಯ ಪಾತ್ರವನ್ನು ವಹಿಸಬೇಕಾಗುತ್ತೆ. ಹಾಗಾಗಿ ಆ ರೀತಿ ಪಾತ್ರ ವಹಿಸುವಾಗ ಅದರಲ್ಲಿ ಕಠಿಣತೆಯೂ ಇರುತ್ತೆ, ಹಾಗೆ ಪ್ರೀತಿ ವಿಶ್ವಾಸವೂ ಇರುತ್ತೆ. ನನ್ನ ಮಕ್ಕಳು ಚೆನ್ನಾಗಿರೋಂಥ ದಾರಿಗೆ ಬರಲಿ, ಎಲ್ಲರಿಂದ ಒಂದು ಒಳ್ಳೆ ಗೌರವ ತೆಗೆದುಕೊಳ್ಳಿ, ಎಲ್ಲ ಹತ್ರ ಒಳ್ಳೆ ಅನ್ಸ್ಕೊಳ್ಳಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡುವಾಗ ಸೊ ತಾಯಿಯೂ ಸಹ ತಂದೆಯಾಗಿ ಇರಬೇಕಾಗುತ್ತೆ. ಯಾಕೆ ನೀವು ನಟನಾ ರಂಗದಲ್ಲಿ ಬರ್ದಿರಾ, ಬೇರೆ ಕ್ಷೇತ್ರನ ಆರಿಸ್ಕೊಂಡ್ರಿ? ನಟನಾ ರಂಗ ಅನ್ನೋದು ನಮ್ಮ ನಾಟಕ ರಂಗ ಅನ್ನೋದು ಬಂದು ನಮ್ಮ ತಂದೆಯವ್ರಿಗೆ ಪರಿಚಯ ಆಯ್ತು. ಚಿಕ್ಕ ವಯಸ್ಸಿನಲ್ಲೇ ನಮ್ಮ ತಂದೆಯವರು ದೈವಾಧೀನರಾದ್ರಿಂದ ಸೊ ನಮಗೆ ಅಲ್ಲಿಗೆ ಬರ್ತಕ್ಕಂಥ ಅವಕಾಶಗಳು ತುಂಬಾನೇ ಕಡಿಮೆ ಇತ್ತು. ಹಾಗೆಯೇ ಯಾವುದೇ ವೃತ್ತಿಯನ್ನ ಮನುಷ್ಯ ಆರಿಸಿಕೊಂಡರೂ ಸಹ ಅವರ ಒಂದು ನಡವಳಿಕೆಯನ್ನ, ಗುಣಗಣಗಳನ್ನ ಅವಲಂಬಿಸಿ ಇರುತ್ತೆಯೇ ಹೊರತು ಎಲ್ಲರೂ ಸಿನಿಮಾ ರಂಗಕ್ಕೆ ಬರ್ಬೇಕನ್ನುವಂಥದ್ದಾಗ್ಲಿ, ಎಲ್ಲರೂ ಬೇರೆ ಬೇರೆ ರಂಗಕ್ಕೆ ಬರ್ಬೇಕನ್ನೋಂತಾಗ್ಲಿ ಏನೂ ಇರೋದಿಲ್ಲ. ಮತ್ತೆ ಇನ್ನೊಂದು, ನನ್ನ ನಡವಳಿಕೆಯ ಪ್ರಕಾರ ನಾನು ಒಬ್ಬರ ಹತ್ರ ಕೆಲಸ ಮಾಡೋದಿಲ್ಲ, ಒಬ್ಬರು ನನಗೇನು ಹೇಳಬಾರ್ದು, ನಾನು ಸ್ವತಂತ್ರವಾಗಿ ಬದುಕ್ತಕ್ಕಂಥ ಒಂದು ಗುಣ ನನ್ನಲ್ಲಿ ಇದ್ದಿದ್ರಿಂದ ಸೊ ನಾನು ಈ ಕರಾಟೆ ಕ್ಷೇತ್ರವನ್ನು ಆರಿಸ್ಕೊಂಡು ಬಂದಿದ್ದೇನೆ. ಆದರೆ ಈ ಕರಾಟೆ ಕ್ಷೇತ್ರಕ್ಕೆ ಬರುವ ಮುಂಚೆ ನಾನು ಹಲವಾರು ಕೆಲಸಗಳನ್ನು ಮಾಡಿದ್ದೇನೆ. ಟೈಲರ್ ಅಂಗಡಿಯಲ್ಲಿ ಕೆಲಸ ಮಾಡಿದ್ದೇನೆ, ಕಾಜಾಗೊಂಡೆ ಹೊಲಿಯುವಂತದ್ದು. ಆಮೇಲೆ ಮತ್ತೆ ತಿರ್ಗಾ ಸರ್ವಿಸ್ ಸೆಂಟರ್, ವಾಶ್ ಮಾಡ್ತಾರಲ್ಲ ಗಾಡಿ, ಅಲ್ಲೇ ಕೆಲಸ ಮಾಡಿದ್ದೇನೆ, ಅಡುಗೆ ಕೆಲಸ ಮಾಡಿದ್ದೇನೆ, ಆಟೋ ಓಡಿಸಿದ್ದೇನೆ, ಕಾರು ಓಡಿಸಿದ್ದೇನೆ. ಹಾಗಾಗಿ ಎಲ್ಲ ಕೆಲಸಗಳನ್ನ ಮಾಡಿದ ನಂತರ ನನಗೆ ಅನಿಸಿದ್ದು ಒಂದೇ, ಇದೆಲ್ಲವೂ ಸಹ ಕರಾಟೆ, ಕೆಲವು ಕ್ಷೇತ್ರಗಳಲ್ಲಿ ಕರಾಟೆ ಮಾಡಿದ ನಂತರ ಕೆಲವು ವೈಯಕ್ತಿಕ ಕಾರಣಗಳಿಂದಾಗಿ 1 ವರ್ಷ ನಾವು ಕರಾಟೆ ಕ್ಷೇತ್ರದ ದೂರ ಇದ್ದು ಇಷ್ಟೆಲ್ಲ ಕೆಲಸ ಮಾಡಿದಾಗ, ಪ್ರತಿಯೊಂದು ಕೆಲಸವನ್ನು ಗಮನಿಸಿದಾಗ ಕರಾಟೆ ದಿ ಬೆಸ್ಟ್ ಪ್ರೊಫೆಷನ್ ಇನ್ ದ ವರ್ಲ್ಡ್ ಫಾರ್ ಮೀ ಅಂತ ಅನಿಸ್ತು ನನಗೆ. ಸೂಪರ್. ಹಾಗೆ ನೀವು ಒಂದೇ ವೃತ್ತಿಯನ್ನ 35 ವರ್ಷಗಳ ಮೇಲ್ಪಟ್ಟು ಮಾಡಿರ್ತೀರಿ. ಅದಾದ ಮೇಲೆ ಕೂಡ ಸಮಾಜದ ಬಗ್ಗೆ ನಿಮ್ಗೆ ಕಾಳಜಿ ಹೇಗೆ ಬಂತು? ಸಮಾಜನ ತಿದ್ದಬಹುದಾ, ಅಥವಾ ಸಮಾಜದಲ್ಲಿ ತಿದ್ದು ಹೋಗುವಂತಹ ಕೆಲವು ಪ್ರಾಬ್ಲಮ್ಗಳಿಗೆಲ್ಲಾನು ಸೊಲ್ಯೂಷನ್ ಇದೆಯಾ? ಸಮಾಜಕ್ಕೆ ಏನಾದ್ರೂ ಯಾವ ರೀತಿಯಲ್ಲಿ ಹೇಳ್ತೀರಿ ನೀವು? ಸಮಾಜ ಸೇವೆ ಅಂದ ತಕ್ಷಣ ನಾವು ರಾಜಕೀಯಕ್ಕೆ ಹೋಗ್ಬೇಕು ಅಥವಾ ಬೇರೆ ಯಾವುದೇ ರಂಗದಲ್ಲಿ ಹೋಗ್ಬೇಕು ಅನ್ನುವಂಥದ್ದು ಏನೂ ಇಲ್ಲ. ಸಮಾಜ ಸೇವೆ ಅನ್ನೋದು ಅಧಿಕಾರ ಅಲ್ಲ, ಅದು ಸೇವೆ. ಸೂಪರ್. ಹಾಗಾಗಿ ಈಗ ನೀವು ಸಮಸ್ಯೆಗಳ ಬಗ್ಗೆ ಕೇಳಿದ್ರಿ, ನಾವು ಎರಡನ್ನ ಒಟ್ಟಿಗೆ ನೋಡುವಂತ ಮನೋಭಾವನೆ ಬೆಳೆಸ್ಕೋಬೇಕು. ಪ್ರತಿಯೊಂದು ಪರಿಹಾರವಿಲ್ಲದ ಸಮಸ್ಯೆ ಜಗತ್ತಿನಲ್ಲೇ ಇಲ್ಲ. ಸಮಸ್ಯೆ ಹುಟ್ಟಿದಾಗಲೇ ಪರಿಹಾರವೂ ಹುಟ್ಟಿರತ್ತೆ. ಇದು ಸಮಸ್ಯೆ, ಇದು ಪರಿಹಾರ ಅಂತಂದ್ರೆ ನಾವು ಸಮಸ್ಯೆನೇ ನೋಡ್ತಾ ಇರ್ತೀವಿ, ಪರಿಹಾರ ನೋಡೋದು ಬಿಟ್ಬಿಡ್ತೀವಿ. ಹಾಗಾಗಿ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಅನ್ಕೊಳ್ಳುವಂತದ್ದು ಅಷ್ಟು ಸರಿಯಲ್ಲ ಅನ್ಸುತ್ತೆ. ನಿಮ್ಮ ಜೀವನದಲ್ಲಿ ನಿಮಗೆ ಸ್ಫೂರ್ತಿಯಾದಂತಹ ವ್ಯಕ್ತಿ, ಶಕ್ತಿ ಯಾರು ಅಂತ ತಿಳಿಸ್ಕೊಡಿ.
ನನಗೆ ನನ್ನ ವೃತ್ತಿ ಜೀವನದಲ್ಲಿ ತೆಗೆದುಕೊಂಡ್ರೆ ಜಗತ್ತಿನ ಅತಿ ಉತ್ತಮವಾದಂತಹ ಸಮರ ಕಲಾ ಯೋಧ ಕಲಾವಿದ ಬ್ರೂಸ್ಲಿ ಅವರು. ಹಾಗೆ ನೈತಿಕತೆ ಅಂತ ಬಂದಾಗ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಯಾಕೆಂದ್ರೆ ಅವ್ರನ್ನ ನಾವು ಸಿನಿಮಾನಲ್ಲಿ ಅಭಿಮಾನಿಯಾಗಿ ನೋಡ್ಲಿಲ್ಲ, ಅವರಲ್ಲಿ ನಮ್ಮನ್ನ ನೋಡ್ಕೊಂಡಿದ್ರಿಂದ ಅವರ ಗುಣಗಣಗಳನ್ನ ಅಳವಡಿಸ್ಕೊಳ್ಳಲು ನಮಗೆ ಅನುಕೂಲ ಆಯ್ತು. ಹಾಗಾಗಿ ಮತ್ತೆ ಇನ್ನೊಂದು ವಿಚಾರದಲ್ಲಿ ನಾವು ಸಾಮಾಜಿಕ ವಿಚಾರಗಳು, ಲೌಕಿಕ ವಿಚಾರದಲ್ಲಿ ತೆಗೆದುಕೊಂಡಾಗ ನನ್ನ ಸಹೋದರ ಶ್ರೀನಾಥ್ ರವರು ಹಲವಾರು ವಿಚಾರಗಳನ್ನ ನನಗೆ ಮನವರಿಕೆ ಮಾಡಿಕೊಟ್ಟು, ಇದ್ದಾಗಷ್ಟೇನೆ ಇದ್ರಷ್ಟೇ ನಾವು ಪ್ರಪಂಚದಲ್ಲಿ ಬದುಕಲಿಕ್ಕಾಗಲ್ಲ, ಹಲವಾರು ಲೌಕಿಕ ವಿಚಾರಗಳನ್ನು ತಿಳಿದುಕೊಂಡಾಗ ಎರಡರಲ್ಲೂ ನಾವು ಸಮಾನಾಂತರವಾಗಿ ನಮ್ಮ ಜೀವನ ನಡ್ಸ್ಕೊಂಡು ಹೋಗ್ಬೋದು ಅಂತ ತಿಳಿಸ್ಕೊಟ್ರು. ಹಾಗೆ ಇವಾಗಿನ ಯುವಕರು ಯಶಸ್ಸು ಸಾಧಿಸೋದಕ್ಕೆ ಒಂದು 3 ಟಿಪ್ಸ್ ಕೊಡ್ಬೋದಾ ಸರ್? ಮೊದಲು ಯುವಕರಿಗೆ ತನ್ನ ಗುರಿ ಏನು ಅನ್ನುವಂಥದ್ರ ಬಗ್ಗೆ ಅರಿವಿರಬೇಕು. ಇನ್ನೊಂದು, ಏನೇ ಆದರೂ ಸಹ ತಾನು ಅಂದ್ಕೊಂಡಂತ ಗುರಿ ಸಾಧಿಸಲು ಬೇಕಾದಂತ ಛಲವನ್ನ, ಬೇಕಾದಂತ ದಾರಿಯನ್ನ, ಸೂಕ್ತವಾದ ವ್ಯಕ್ತಿಯನ್ನ ಅವರು ಹುಡುಕೊಂಡು ಆ ಗುರಿಯನ್ನ ಅವರು ಮಾಡಿದಾಗ, ಸಾಧನೆ ಮಾಡಿದಾಗ, ಸೊ ಈ ಎಲ್ಲ ಗುಣಗಳು ಸಹ ಅವ್ರಿಗೆ ಸಾಧಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ನಂಬ್ತೀನಿ. ಸೊ ಒಂದು ಏನು ನಂಬರ್ 1 ಏನಂತಂದ್ರೆ ನಾವು ಹೋಗುವಂತ ದಾರಿನ ಚೆನ್ನಾಗಿ ಇಟ್ಕೋಬೇಕು, ಅಂದ್ರೆ ಕರೆಕ್ಟ್ ಆದಂತ ದಾರಿಗೆ ಹೋಗ್ಬೇಕು, ಆ ದಾರಿಲಿ ಸಿಗೋವ್ರನ್ನ ಕರೆಕ್ಟ್ ಆಗಿರೋವ್ರನ್ನ ಆರಿಸ್ಕೋಬೇಕು, ಮುಂದಿಂದು ಒಳ್ಳೆ ರೀತಿಯಾಗಿ ಅಭ್ಯಾಸ ಮಾಡ್ತಾ ಅದನ್ನೇ ಕಂಟಿನ್ಯೂಟಿ ಮಾಡ್ಕೊಂಡು ಹೋಗ್ಬೇಕು ಅಂತ ನೀವೊಂದು ನಿರಂತರವಾದಂತ ಅಭ್ಯಾಸವಿರಬೇಕು, ದೃಢ ಸಂಕಲ್ಪವಿರಬೇಕು, ಗುರಿ ಮತ್ತು ದಾರಿಯ ಬಗ್ಗೆ ನಿಖರತೆ ಇರಬೇಕು. ಹಾಗಿದ್ದಾಗ ಮಾತ್ರ ನಮ್ಮ ಸಾಧನೆಯ ಹಾದಿ ತುಂಬಾ ಸುಲಭವಾಗಿರುತ್ತೆ ಅಂತ ನಂಬ್ತೀನಿ. ಹಾಗೆ ಸರಿಸುಮಾರು ಯುವಕರಾಗ್ಬೋದು, ಯುವತಿಯರಾಗ್ಬೋದು ಆತ್ಮಹತ್ಯೆ ಕಡೆ ಬಹಳ ಹೋಗ್ತಾ ಇರ್ತಾರೆ. ಯಾಕೆಂದ್ರೆ ಡಿಪ್ರೆಸ್ ಆಗ್ಬಿಡ್ತಾರೆ. ಯಾವುದೋ ಒಂದು ಕೆಲಸ ಆಗ್ಲಿಲ್ಲ ಅಂತಂದ್ರೆ, ಒಂದು ಸಣ್ಣ ಕೆಲಸ ಕೂಡ ಫೇಲ್ ಆಗೋಯ್ತು ಅಂತಂದ್ರೆ ನಾನು ಬದುಕಿರಬಾರ್ದು ಅನ್ನೋ ಒಂದು ಯುವ ಜನತೆಯ ಒಂದು ಮೈಂಡ್ ಸೆಟ್ ಆಗಿರುತ್ತೆ. ಈ ಒಂದು ಕಾರಣದಲ್ಲಿ ಆ ಸಾಧನೆ ಮಾಡುವಂತ ಹಾದಿಯಲ್ಲಿ ಎದುರಾಗುವ ಅಡೆತಡೆಗಳನ್ನ ಹೇಗೆ ಅವರು ಅವಕಾಶಗಳನ್ನಾಗಿ ಪರಿವರ್ತನೆ ಮಾಡಿ ಆತ್ಮಹತ್ಯೆಯನ್ನ ತಡಿಬಹುದು ಸರ್ ನಿಮ್ಮ ಪ್ರಕಾರ? ನಾನು ಮೊಟ್ಟ ಮೊದಲು ಸಂದರ್ಶನ ಆರಂಭಿಸಿದಾಗ ಹೇಳಿದಂತ ವಿಚಾರಗಳನ್ನ ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ಸಾಧನೆ ಅನ್ನುವಂಥದ್ದು ಹೇಗೆ ಅಂದ್ರೆ, ಮೊದಲು ಜಗತ್ತನ್ನರಿತವ ಜ್ಞಾನಿ ತನ್ನನ್ನರಿತವ ಯೋಗಿ ಅಂತ ಹೇಳ್ತಾರೆ. ಅದೇ ರೀತಿ ಮೊದಲು ದೈಹಿಕವಾಗಿ ನಾವು ಸದೃಢರಾಗಬೇಕು, ದೈಹಿಕವಾಗಿ ಸಾಧನೆಯನ್ನು ಮಾಡಬೇಕು. ಹಾಗಾಗಿ ಮನಸ್ಸನ್ನ ನಂತರ ಸಾಧನೆ ಮಾಡಬೇಕು. ನೆಕ್ಸ್ಟ್ ಬಂದು ಆಧ್ಯಾತ್ಮಿಕವಾಗಿ ಅಂದ್ರೆ ನಮ್ಮ ಸಂಪ್ರದಾಯಗಳನ್ನ ಆಚರಣೆ ಮಾಡ್ತಕ್ಕಂಥದ್ದು, ದೊಡ್ಡವ್ರು ಮಾಡ್ತಕ್ಕಂಥ ಸಂಪ್ರದಾಯಗಳನ್ನ ಆಚರಣೆ ಮಾಡುವಂಥದ್ದು, ಇದೆಲ್ಲ ನಾವು ಮಾಡ್ಕೋಬೇಕು. ಹಾಗೆ ಯಾವಾಗ ಮನುಷ್ಯನಿಗೆ ತಾನು ಆತ್ಮಹತ್ಯೆ ಮಾಡ್ಕೋಬಹುದು ಅಂತ ಅನ್ಸುತ್ತೆ ಅಂದ್ರೆ ತನ್ನ ಆತ್ಮವಿಶ್ವಾಸವನ್ನ, ನಂಬಿಕೆಯನ್ನ ಕಳ್ಕೊಂಡಾಗ. ಆದ್ರೆ ಈ ಎಲ್ಲವನ್ನೂ ಕೊಡ್ತಕ್ಕಂಥ ಒಂದು ವ್ಯಕ್ತಿನೇ ನಾನು ಹೇಳಿದಾಗೆ ಸರಿಯಾದಂತ ಮಾರ್ಗದರ್ಶಕರು ಅಥವಾ ಗುರು ಅಂತ. ಅವರನ್ನ ನಾವು ಸರಿಯಾಗಿ ಅಳವಡಿಸ್ಕೊಂಡಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ವಿಚಾರ ಬರೋದೇ ಇಲ್ಲ. ಎಲ್ಲ ಅಭ್ಯಾಸಗಳನ್ನ, ತಮ್ಮತನವನ್ನ, ಎಲ್ಲ ಸ್ವಾಭಿಮಾನವನ್ನೆಲ್ಲ ನಿಗ್ರಹದಲ್ಲಿ ಇಟ್ಕೋಬೇಕು. ಎಲ್ಲಾನು ಹಠದಿಂದ ಹಿಡಿದು ಎಲ್ಲಾನು ನಿಗ್ರಹದ ಅಂದ್ರೆ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಇದೆಲ್ಲಾನು ಸಾಧ್ಯ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ನಡವಳಿಕೆನ, ಮಾತನಾಡ್ತಕ್ಕಂತ ಮಾತುಗಳನ್ನ ಮತ್ತು ಎಮೋಷನಲ್ ಕಂಟ್ರೋಲ್ ಜನಕ್ಕೆ ಈಗ ಇಲ್ವೇ ಇಲ್ಲ, ಸಹನೇನೆ ಇಲ್ಲ. ಯಾರೋ ಒಬ್ರು ವೆಹಿಕಲ್ ಹೋಗ್ತಾ ಇರ್ತಾರೆ, ಒಂದು 10 ಸೆಕೆಂಡ್ ವೇಟ್ ಮಾಡಿ ನಂತರ ಹೋಗೋಣ ಅನ್ನೋಂತ ಒಂದು ಮನಸ್ತತ್ವ ಅಷ್ಟು ಸಹನೆ ಇರೋದಿಲ್ಲ. ಹೇಗೋ ಹೋಗ್ತಾರೆ, ಏನೋ ಮಾಡ್ತಾರೆ, ಅವ್ರಿಗೂ ಅನಾನುಕೂಲ ಮಾಡ್ಕೊಂತಾರೆ, ಚೆನ್ನಾಗಿ ಹೋಗ್ತಾರೆ, ಅವ್ರಿಗೂ ಅನಾನುಕೂಲ ಮಾಡ್ತಾರೆ. ಹಾಗಿದ್ದಲ್ಲಿ ಸಹನೆ 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 ತುಂಬಾ ಇಂಪಾರ್ಟೆಂಟ್. ಆದ್ರೆ COVID-19 ಬಂದ ಮೇಲೆ ನಮ್ಮ ಜನಗಳಲ್ಲಿ ಆ ಒಂದು ಭಾವನೆನೇ ಹೊಟ್ಟೋಗಿದೆ ಅಂತ ಹೇಳ್ತೀರಿ. ಯಾಕಂದ್ರೆ ಕರೋನಾ ಟೈಮಲ್ಲಿ ನಾವು ನೋಡಿದ್ವಿ, ಅಯ್ಯೋ ಕರೋನಾ ಬಂದ್ಬಿಡ್ತು, ನಮ್ಮವ್ರ ಬೆಲೆ ಗೊತ್ತಾಯ್ತು, ಮನುಷ್ಯನ ಬೆಲೆ ಗೊತ್ತಾಯ್ತು, ಸಂಬಂಧದ ಬೆಲೆ ಗೊತ್ತಾಯ್ತು, ಎಲ್ಲ ಸಂಬಂಧಗಳು ಒಂದಾಯ್ತು ಅಂತೆಲ್ಲ ಒಂದು 21-22 ವರೆಗೂ ಆ ಭಾವನೆ ಇತ್ತು. ತದನಂತರ ಎಗೇನ್ ಸೇಮ್ ಅದೇ ಇದಕ್ಕೆ ಬಂದ್ಬಿಟ್ರ. ಅಂದ್ರೆ ಈ 2 ವರ್ಷಗಳ ಕಾಲ ಕೊರೋನಾ ಅನ್ನುವಂತ ಒಂದು ವೈರಸ್ ಜನರಿಗೆ ಇಡೀ ಜಗತ್ತನ್ನ ಹೇಳ್ಕೊಡ್ತು. ಅಂದ್ರೆ ಮನುಷ್ಯರಂದ್ರೆ ಏನು, ಬಾಂಧವ್ಯ ಅಂದ್ರೆ ಏನು, ಹಣ ಅಂದ್ರೆ ಏನು, ಅದೇ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ಇರೋರಿಗೆ ವಿದ್ಯಾರ್ಥಿಗಳ ಒಂದು ಪ್ರಾಮುಖ್ಯತೆಯನ್ನ, ಅದೇ ರೀತಿ ವಿದ್ಯಾರ್ಥಿಗಳಿಗೆ ಗುರುಗಳ ಪ್ರಾಮುಖ್ಯತೆಯನ್ನ, ಶಾಲೆಯ ಪ್ರಾಮುಖ್ಯತೆಯನ್ನ, ಎಲ್ಲದನ್ನೂ ನೈತಿಕ ಮೌಲ್ಯಗಳನ್ನ ತಿಳಿಸ್ಕೊಡ್ತು. ಆದ್ರೆ ನಮಗೆ ಬಂದು ಈ ಶಾರ್ಟ್ ಮೆಮೊರಿ ಅಂತ ಹೇಳ್ತೀವಿ, ಎಲ್ಲವನ್ನು ಆದಷ್ಟು ಬೇಗ ಮರ್ತೋಗ್ತೀವಿ. ಅದು ಒಳ್ಳೇದಾದ್ರೂ ಸರಿ, ಕೆಟ್ಟದ್ದಾದ್ರೂ ಸರಿ. ನಿಮ್ಮ ವೈಫಲ್ಯವನ್ನ ನೀವು ಬಹಳ
ಐ ಮೀನ್ ಇನ್ ಡೆಪ್ತ್ ಆಗಿ ತಗೋತೀರಾ, ಇಲ್ಲ ಮತ್ತೆ ಏನಾದ್ರು ಚೇಂಜಸ್ಗೋಸ್ಕರ ಆ ಸಾಧನೆಯನ್ನ ಯಾವ ರೀತಿ ನೀವು ಪಾಠ ಯಾವ ರೀತಿ ಕಲಿಬೋದು? ನಿಮ್ಮ ವೈಫಲ್ಯದಿಂದ ಜೀವನದಲ್ಲಿ ಏನೋ ಒಂದು ಸಣ್ಣ ಪುಟ್ಟದ್ದು ನಡೀತಾನೆ ಇರುತ್ತೆ, ಸಂಬಂಧದಲ್ಲಿ ಆಗ್ಬೋದು, ಪ್ರೊಫೆಷನಲ್ ಆಗ್ಬೋದು, ಬಿಕಾಸ್ ಇಷ್ಟು ವರ್ಷಗಳ ಒಂದು ಅನುಭವದಲ್ಲಿ ಎಲ್ಲಾ ರೀತಿ ಅನುಭವಗಳು ನಿಮ್ಗಾಗಿರುತ್ತೆ. ಅದನ್ನೆಲ್ಲ ನೀವು ಹೆಂಗ್ ಫೇಸ್ ಮಾಡ್ತೀರಾ? ಆಗ್ಲೇ ಮಾಡಿದ್ದೀರಾ ಕೂಡ? ಮಾಡ್ತಾನೂ ಇದ್ದೀನಿ. ವೈಫಲ್ಯತೆ ಅನ್ನುವಂಥದ್ದು ಪಾಠ ಕಲೀಲಿಕ್ಕೆ ಸಿಗ್ತಕ್ಕಂತ ಒಂದು ಅವಕಾಶ. ಈಗ ದೊಡ್ಡ ನಾನು ಯೂನಿವರ್ಸಿಟಿ ಅಂತ ಹೇಳ್ತೀರಿ. ವೈಫಲ್ಯತೆನ ಬಹಳ ದೊಡ್ಡ ಗುರು ಅಂತ ಹೇಳ್ಬೋದು, ವಿಶ್ವಗುರು ಅಂತ ಹೇಳ್ಬೋದೇನೋ. ಸೂಪರ್. ಹಾಗಾಗಿ ಆ ವೈಫಲ್ಯತೆಗಳಲ್ಲಿ ಪ್ರತಿಯೊಂದು ವೈಫಲ್ಯದಿಂದಲೂ ನಾವು ಬುದ್ಧಿ ಕಲಿತು ಮಾಡಿದಂತ ತಪ್ಪನ್ನ ಮತ್ತೆ 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 ಮಾಡದೆ ಮುಂದಿನ ವೈಫಲ್ಯಗಳನ್ನಾಗ್ಲಿ ಈಗ ಬರ್ತಕ್ಕಂಥ ವೈಫಲ್ಯಗಳಾಗ್ಲಿ ನಾವು ದಾಟ್ಕೊಂಡು ಅದರಿಂದ ಪಾಠಗಳನ್ನು ಕಲ್ತ್ಕೊಂಡಂತಹ ಪಾಠಗಳನ್ನ ಆಚರಣೆ ಮಾಡ್ಕೊಂಡಲ್ಲಿ ನಮಗೆ ವೈಫಲ್ಯತೆ ಅನ್ನೋದು ಒಂದು ಗುರುವಾಗಿ ಪರಿಣಮಿಸುತ್ತೆ ಹೊರತು ಅದು ನಮ್ಗೆ ಯಾವತ್ತೂ ಶತ್ರು ಅಲ್ಲ. ನಿರಂತರ ಪ್ರಯತ್ನ ಯಶಸ್ಸಿನ ರಹಸ್ಯ ಅಂತ ನೀವು ನಂಬ್ತೀರಾ? ಹೌದು, ನಿರಂತರ ಪ್ರಯತ್ನ. ಅದೇ ಈಗ ಯಾವ ಸೋಲಲ್ಲಾಗ್ಬೋದು, ಗೆಲುವಲ್ಲಾಗ್ಬೋದು, ಸಾಧನೆಯಲ್ಲಾಗ್ಬೋದು, ನಿರಂತರ ಪ್ರಯತ್ನ ನಡೀತಾನೆ ಇರ್ಬೇಕು. ನಿರಂತರ ಪ್ರಯತ್ನ. ಎಸ್. ಇನ್ನೊಂದೇನಂದ್ರೆ ಈಗ ಜನರಲ್ ಆಗಿ ನೀವು ಹೇಳಕ್ ಬಂದ ಹಾಗೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರೆ. ಅದಕ್ಕೂ ಮೀರಿದ ಇನ್ನೊಂದು ಪದನ ಜೋಡಿಸ್ಬೋದು ಅಂತಾರೆ. ಪರ್ಫೆಕ್ಟ್ ಪ್ರಾಕ್ಟೀಸ್ ಇಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಈ ಪರ್ಫೆಕ್ಟ್ ಪ್ರಾಕ್ಟೀಸ್ ಯಾವಾಗ ಬರುತ್ತೆ? ಒಬ್ಬರ ಅನುಭವಿಗಳ ಮಾರ್ಗದರ್ಶನ ಇದ್ದಲ್ಲಿ ಮಾತ್ರ ಬರುತ್ತೆ. ಹಾಗಾಗಿ ನಿರಂತರ ಪ್ರಯತ್ನವೇ ಸಾಧನೆಯ ಒಂದು ಸಾಧನ ಅಂತ ಹೇಳ್ತೀನಿ. ನೋಡಿ ವೀಕ್ಷಕರೇ, ಪ್ರತಿಯೊಂದು ಹಾದಿಯಲ್ಲೂ ಕಲ್ಲಿರತ್ತೆ, ಮುಳ್ಳಿರತ್ತೆ, ಸೋಲಿರತ್ತೆ, ಗೆಲುವಿರತ್ತೆ. ಅದೆಲ್ಲ ಮೀರಿ ನಿರಂತರವಾಗಿ ನಾವು ಲೈಕ್ ಮೌಂಟ್ ಎವರೆಸ್ಟ್ ಆ ಥರ ಬೆಳೆದು ತೋರಿಸ್ಬೇಕು ಅಂತ ಹೇಳ್ತಾ, ಮತ್ತೆ ಯಶಸ್ಸನ್ನ ಯಾವ ರೀತಿಯಲ್ಲಿ ನೀವು ಯಾವ ಮ್ಯಾಂಡಿಟ್ರಿಯಲ್ಲಿ ಅಳಿತೀರಾ ಸರ್? ಅದನ್ನ ಸಕ್ಸಸ್ ಅನ್ನೋದನ್ನ ಯಾವ ಮ್ಯಾಂಡಿಟ್ರಿಯಲ್ಲಿ ನೀವು ಅಳಿತೀರಾ? ಎಸ್, ಅಂದ್ರೆ ಸ್ಕೇಲ್. ಎಸ್. ಯಶಸ್ಸು ಅನ್ನೋದು ಹಲವಾರು ರೀತಿ ತಗೋಬಹುದು. ಯದ್ಭಾವ ತದ್ಭವತು ಅಂದ ಹಾಗೆ ನಾವು ಯಾವ್ದನ್ನ ಇಲ್ಲ ಯಾವ್ದನ್ನ ಯಾವ ರೀತಿ ನೋಡ್ತೇವೆಯೋ, ಯಾವ ರೀತಿ ಅರ್ಥ ಮಾಡ್ಕೊಳ್ತೇವೋ ಅದೇ ಪ್ರಕಾರವಾಗಿರುತ್ತೆ. ಯಶಸ್ಸು ಅನ್ನೋದು ಒಂದು ನೆಮ್ಮದಿ, ಸುಖ, ಶಾಂತಿ, ಭದ್ರತೆ. ಇಷ್ಟು ಯಾರಲ್ಲಿ ಇವುಗಳಲ್ಲಿ ಯಾವುದಿಲ್ಲದಿದ್ರು ಅಥವಾ ಯಾವುದೇ ಇದ್ರೂ ಕೂಡ ಇದನ್ನು ನಾವು ಭದ್ರತೆ ಅಂತ ತಿಳ್ಕೋಬೇಕೇ ಹೊರತು ನಮ್ಮ ಯಶಸ್ಸು ನಮಗೆ ಸುಖ, ಶಾಂತಿ, ಸಹನೆ, ನೆಮ್ಮದಿಯನ್ನು ಕೊಡ್ಬೇಕೇ ಹೊರತು ಅನಾವಶ್ಯಕವಾದಂತಹ ತೊಂದರೆಗಳನ್ನ ಕೊಡಬಾರ್ದು. ಆವಾಗ ಅದು ಯಶಸ್ಸಲ್ಲ. ಇವಾಗ ಅಟ್ ಪ್ರೆಸೆಂಟ್ ಅಲ್ಲಿ ನೀವು ಏನ್ ಮಾಡ್ತಾ ಇದ್ದೀರಿ? ಅಥವಾ ಯಾವ್ದಾದ್ರು ಒಂದು ನಿಮ್ಮ ಬಗ್ಗೆ ಒಂದು ಬುಕ್ ಬರೀತಾ ಇದ್ದೀರಾ? ಅಥವಾ ಆ ಥರದ್ದು ಏನಾದ್ರು ಯೋಚನೆಗಳು ಏನಾದ್ರು ಇದೆ ವೀಕ್ಷಕರಿಗೆ ತಿಳಿಸ್ಬೋದು ಸರ್? ನಾನು ಮೂಲತಃ ಕರಾಟೆ ಕ್ಷೇತ್ರದಲ್ಲಿ ಕರಾಟೆ ಶಿಕ್ಷಕನಾಗಿ, ಸಂಶೋಧಕನಾಗಿ ಹಾಗೂ ಒಳ್ಳೆಯ ಕರಾಟೆ ವಿದ್ಯಾರ್ಥಿಯಾಗಿ ಅಭ್ಯಾಸ ಮಾಡ್ತಾ ಇದ್ದೇನೆ. ಸೊ ಈಗ ನಾನು ಹಲವಾರು ನನ್ನ ವೃತ್ತಿಗೆ ಸಂಬಂಧಪಟ್ಟ ಹಾಗೆ, ನನ್ನ ಕರಾಟೆ ಶೈಲಿಗೆ, ಶೋಟೋಕಾನ್ ಕರಾಟೆ ಶೈಲಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ಮಾಹಿತಿಗಳನ್ನ ಕಲೆ ಹಾಕಿ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗತಕ್ಕಂಥ ಕರಾಟೆ ಸಿಲೆಬಸ್ ಬುಕ್ ಅಂತ ಮಾಡ್ತಾ ಇದೀವಿ. ಯಾಕೆಂದ್ರೆ ಇವತ್ತಿನ ದಿವಸ ಕರಾಟೆ ಅನ್ನುವಂಥದ್ದು ಹೇಳ್ಕೊಟ್ರೆ ಮಾಡೋಂಥದ್ದು ಅನ್ನೋ ರೀತಿಯಲ್ಲಿ ಇನ್ನೂ ಇದೆ ಅನ್ಕೊಳ್ತೀನಿ. ಆದ್ರೆ ಅದಲ್ಲ. ಎಷ್ಟೋ ಪೋಷಕರಿಗೆ ಈಗ ನಿಮ್ಮ ಮಗು ಯಾವ ಕರಾಟೆಗೆ ಹೋಗ್ತಾ ಇದೆ, ಯಾವ ಶೈಲಿ ಕಲಿತಾ ಇದೆ, ಯಾವ ಸಂಸ್ಥೆಯವರು ಕಲಿತಾ ಇದ್ದಾರೆ, ಯಾರು ಹೇಳ್ಕೊಡ್ತಾ ಇದ್ದಾರೆ, ಅವ್ರು ಯಾರು, ಅವ್ರು ಕರಾಟೆನಲ್ಲಿ ಏನ್ ಸಾಧನೆ ಮಾಡಿದಾರೆ ಅನ್ನೋಂಥ ಯಾವುದೇ ರೀತಿ ವಿವರಗಳೇ ಪೋಷಕರಿಗಿಲ್ಲ. ಕರಾಟೆ ಶಿಕ್ಷಕರು ಹೇಳಿದ್ರು ನಾವು ಬೆಲ್ಟ್ ಎಕ್ಸಾಮ್ ಫೀಸ್ ಕೊಟ್ವಿ, ಯೂನಿಫಾರ್ಮ್ ಫೀಸ್ ಕೊಟ್ವಿ, ಟೂರ್ನಮೆಂಟ್ ಕಳಿಸಿದ್ವಿ ಅನ್ನೋಷ್ಟು ಇಷ್ಟೇ ಮಾಹಿತಿ ಇದೆಯೇ ಹೊರತು. ಸೊ ನಾನು ಹಲವಾರು ವರ್ಷಗಳಿಂದ ನೋಡಿದಂಥದ್ದು ಏನಂದ್ರೆ, ಕರಾಟೆಗೆ ಬಂದು ಕರಾಟೆ ಅರಿವನ್ನ ಮೊದಲು ಪೋಷಕರು ತಿಳ್ಕೋಬೇಕು. ಯಾಕಂದ್ರೆ ನನ್ನ ಮಗು ಏನ್ ಮಾಡ್ತಾ ಇದೆ ಅಂತ ಗೊತ್ತಾದ್ರೆ, ಅದ್ರ ಬಗ್ಗೆ ನನಗೆ ನಾಲೆಡ್ಜ್ ಇದ್ರೆ ಮಾತ್ರನೇ ನಾನು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿದಂತ ಹಣನ ನನ್ನ ಮಗುಗೆ ಕೊಟ್ಟು ಆ ಕ್ಷೇತ್ರದಲ್ಲಿ ನಾನು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬಲ್ಲೆ. ನನ್ನ ಮಗು ಏನ್ ಕಲಿತಾ ಇದ್ದಾನೆ ಅಂತಾನೆ ಗೊತ್ತಿಲ್ಲದೆ ಶಾಲೆಯವರು ಹೇಳಿದ್ರು ಅಂತಾನೋ, ಕರಾಟೆ ಅಸೋಸಿಯೇಷನ್ ಅವರು ಹೇಳಿದ್ರು ಅಂತಾನೋ ನಾನು ಕಷ್ಟಪಟ್ಟು ದುಡ್ದು ಎಲ್ಲಾ ಇದರಿಂದ ಕಮಿಟ್ಮೆಂಟ್ಸ್ ಇಂದ ನಾನು ಉಳಿಸಿ ನನ್ನ ಮಗುಗೆ ಕೊಡ್ತಾ ಇದ್ದೀನಲ್ಲ, ಅದು ವೇಸ್ಟ್ ಆಗಬಾರ್ದು, ಅದನ್ನ ತಪ್ಪು ದಾರಿನಲ್ಲಿ ಹೋಗ್ಬಾರ್ದು ಅನ್ನೋಕ್ಕೋಸ್ಕರ ನಾವು ಇದರ ಬಗ್ಗೆ ಕರಾಟೆನ ಯಾವ ರೀತಿ ನಮ್ಮ ವಿದ್ಯಾಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಇಂಗ್ಲಿಷ್, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಅಂತ ನಾವು ಸಬ್ಜೆಕ್ಟ್ ತರ ಮಾಡ್ತಾ ಇದೀವೋ, ಕರಾಟೆನೂ ಸಹ ಪ್ರತಿಯೊಂದು ಹಂತವನ್ನು ಆ ಒಂದು ಶಿಕ್ಷಣದ ರೀತಿಯಲ್ಲೇ ತೆಗೆದುಕೊಂಡು ಹೋಗ್ಲಿಕ್ಕಾಗಿ ವೈಟ್ ಬೆಲ್ಟ್ ಇಂದ ಹಿಡಿದು ಆರಂಭಿಕ ಬರುತ್ತೆ,
ಆರಂಭಿಕವಾಗಿ ವೈಟ್ ಬೆಲ್ಟ್ ಇಂದ ಹಿಡಿದು ಬ್ಲ್ಯಾಕ್ ಬೆಲ್ಟ್ ವರೆಗೂ ಸಂಪೂರ್ಣವಾದ ಮಾಹಿತಿ ಇರತಕ್ಕಂತ ಆಯಾ ಬೆಲ್ಟ್ಗೆ ಅನುಗುಣವಾಗಿ ನಾವು ಸಿಲೆಬಸ್ ಅನ್ನೋಂಥದ್ದನ್ನ ಮಾಡಿ ಪಠ್ಯಕ್ರಮಗಳನ್ನ ಮಾಡಿ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಅದೇ ರೀತಿ ನಮ್ಮನ್ನು ನಂಬಿ ಒಳ್ಳೆ ಅಭಿಪ್ರಾಯ ಇಟ್ಟು ಕರಾಟೆ ಕ್ಲಾಸ್ಗಳನ್ನ ನಡೆಸಲು ಅವಕಾಶ ಕೊಡುವಂತಹ ಎಲ್ಲಾ ಶಾಲೆಯ ನಿರ್ವಾಹಕರಿಗೆ ಅದನ್ನ ತಿಳಿಸ್ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ರಯತ್ನ ಮಾಡ್ತಾ ಇದ್ದೇವೆ. ಇನ್ನು ಒಂದು 3ರಿಂದ 6 ತಿಂಗಳಲ್ಲಿ ವೈಟ್ ಬೆಲ್ಟ್ ಇಂದ ಹಿಡಿದು ಬ್ಲ್ಯಾಕ್ ಬೆಲ್ಟ್ ವರೆಗೂ ಸಂಪೂರ್ಣ ಮಾಹಿತಿ ಇರತಕ್ಕಂತ ಪುಸ್ತಕಗಳನ್ನ ಬಿಡುಗಡೆ ಮಾಡಬೇಕು ಅಂತ ಕೆಲಸ ಮಾಡ್ತಾ ಇದ್ದೀವಿ. ಆದ್ರೆ ನೀವು ಹೇಳೋದೇನು ಅಂತಂದ್ರೆ ಕರಾಟೆಯ ಜೊತೆಯಲ್ಲಿ ಎಲ್ಲಾ ವಿಭಾಗಗಳಲ್ಲೂ ಜಾಗೃತಿ ವಹಿಸುವಂತಹ ಮಹಾನ್ ಒಂದು ಯೋಚನೆಗಳನ್ನ ಪ್ರತಿಯೊಬ್ಬ ಪೋಷಕರು ಆಗ್ಲಿ ಯಾರಾದ್ರೂ ಮಾಡ್ಬೇಕು ಅಂತ ಹೇಳ್ತೀರಿ. ಅಂದ್ರೆ ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಯಾರು ಎಕ್ಸ್ಪರ್ಟ್ಸ್ ಅಂತ ಹೇಳ್ತೀವಿ, ಅನುಭವಿಗಳು, ಜ್ಞಾನಿಗಳು, ಅವ್ರು ಮಾಡ್ಬೇಕು. ಯಾಕಂದ್ರೆ ಸಾಮಾನ್ಯರಿಗೆ ಎಲ್ಲವೂ ತಿಳಿದಿರ್ಬೇಕು ಅನ್ನುವಂತ ಕಾನೂನೇನಿಲ್ಲ. ಈಗ ಪ್ರತಿಯೊಬ್ಬ ಪೋಷಕರಿಗೂ ತನ್ನ ಮಗು ಮಾಡ್ತಾ ಇರ್ತಕ್ಕಂತ ಯಾವುದೇ ಚಟುವಟಿಕೆಗಳ ಬಗ್ಗೆ ಆಗ್ಲಿ ತಿಳಿದಿರ್ಲೇಬೇಕಂತಿಲ್ಲ. ಆದ್ರೆ ನಮ್ಮ ಕರ್ತವ್ಯ ಏನು, ಆಯಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನುರಿತ ಶಿಕ್ಷಕರ ಕರ್ತವ್ಯ ಏನು ಅಂದ್ರೆ ಪ್ರತಿಯೊಂದನ್ನು ಅರಿವನ್ನು, ಪ್ರತಿಯೊಂದು ಮಾಹಿತಿಗಳನ್ನು ಪೋಷಕರಿಗೆ ತಲುಪಿಸೋದು ನಮ್ಮ ಕರ್ತವ್ಯ. ಹಾಗೆ ಮಾಡದಲ್ಲಿ ಪ್ರತಿಯೊಂದು ಕ್ಷೇತ್ರವು ಸಸ್ಯಶ್ಯಾಮಲವಾಗಿ ಇರುತ್ತೆ ಅನ್ನುವಂಥದ್ದು ನನ್ನ ನಂಬಿಕೆ. ನಿಮ್ಮ ಪ್ರಕಾರ ಅನುಭವ ಅಂತಂದ್ರೆ ಏನು? ಅನುಭವ ಎಂದ್ರೆ ನಾವು ಹಿಂದೆ ಮಾಡಿದಂತಹ ತಪ್ಪುಗಳಿಂದ ಕಲಿತ ಪಾಠವನ್ನು, ಆ ತಪ್ಪುಗಳನ್ನು ಮರಿಕಳಿಸದೆ ಅದೇ ಪಾಠವನ್ನು ಅನುಸರಿಸೋದನ್ನ ಅನುಭವ ಅಂತ ಕರಿತೀವಿ. ಅಂದ್ರೆ ಹೊಸ ತಪ್ಪುಗಳನ್ನ ಮಾಡೋಣ, ಹಳೆ ತಪ್ಪುಗಳನ್ನ ಮರುಕಳಿಸೋದು ಬೇಡ, ಮತ್ತೆ ಮಾಡೋದು ಬೇಡ ಅಂತ. ಹೊಸ ತಪ್ಪುಗಳನ್ನ ನಮ್ಗೆ ಗೊತ್ತಿಲ್ದಿರ ಮಾಡ್ತಾ ಇರ್ತೀವಿ, ಅದು ಗೊತ್ತಾಗೋದಿಲ್ಲ. ಹೌದು ಹೌದು. ಕೊನೆಯದಾಗಿ ಇಂದಿನ ಯುವ ಪೀಳಿಗೆಗೆ ಸಾಧನೆಯ ಹಾದಿಯಲ್ಲಿ ಗೆಲುವಿನ ರಹಸ್ಯದ ಕುರಿತು ನಿಮ್ಮ ಸಂದೇಶ ಏನು ಸರ್? ನನ್ನ ನೆಚ್ಚಿನ ಯುವಕ ಯುವತಿಯರೇ, ಸೊ ನಿಮ್ಮಲ್ಲಿ ಎಲ್ಲವೂ ಇದೆ, ಆದ್ರೆ ಅದು ನಿಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ನಾನು ಅವಾಗಲೇ ಹೇಳಿದಾಗೆ ಜಗತ್ತನ್ನರಿತವ ಜ್ಞಾನಿ ತನ್ನನ್ನರಿತವ ಯೋಗಿ ಅಂತ ಹೇಳ್ತಾರೆ. ಆದ್ರೆ ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಜಗತ್ತಿನಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಯಾಕೆಂದ್ರೆ ನಮ್ಮನ್ನ ನಾವು ಸರಿಯಾಗಿ ತಿಳ್ಕೊಳ್ದೇ ಇರುವಾಗ ಯಾವುದೇ ಮಾರ್ಗವಾಗ್ಲಿ, ಮಾರ್ಗದರ್ಶಕರಾಗ್ಲಿ, ಗುರಿಯಾಗ್ಲಿ ನಮ್ಗೆ ಲಭ್ಯ ಆಗ್ತಕ್ಕಂಥ ಅವಕಾಶಗಳು ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ಒಳ್ಳೆಯ ಅಭ್ಯಾಸವನ್ನ, ಒಳ್ಳೆಯ ಒಂದು ಕ್ಷೇತ್ರವನ್ನ, ಒಳ್ಳೆಯ ಗುರಿಯನ್ನ, ಒಳ್ಳೆಯ ಗುರುವನ್ನ ಇಟ್ಕೊಂಡು ಮಾಡ್ತಕ್ಕಂಥ ಆ ಯಶಸ್ಸನ್ನು, ಸಾಧನೆಯನ್ನ ಎಲ್ಲರೂ ಮಾಡಿ ಅಂತ ಇಷ್ಟಪಡ್ತೀನಿ. ಹಾಗಾಗಿ ಜೀವನದಲ್ಲಿ ನೀವು ಕಾಪಾಡ್ಕೋಬೇಕಾಗಿರುವಂತ 3 ವ್ಯಕ್ತಿಗಳು, ತುಂಬಾ ಮುಖ್ಯವಾದಂತ ವ್ಯಕ್ತಿಗಳು: ತಂದೆ, ತಾಯಿ, ಗುರು. ಈ 3 ವ್ಯಕ್ತಿಗಳಿಲ್ಲದೆ ಜಗತ್ತಿನಲ್ಲಿ ಯಾವ ಸಾಧಕನೂ ಏನನ್ನೂ ಸಾಧಿಸಿಲ್ಲ. ಹಾಗಾಗಿ ಒಳ್ಳೆಯ ಯೋಚನೆಗಳು, ಒಳ್ಳೆಯ ಮನಸ್ಸುಗಳು ಒಳ್ಳೆಯ ಯೋಚನೆಗಳನ್ನೇ ಮಾಡುತ್ತವೆ. ಒಳ್ಳೆಯ ಯೋಚನೆಗಳು ಒಳ್ಳೆಯ ಗುರಿಯನ್ನ, ಒಳ್ಳೆಯ ನಿರ್ಧಾರಗಳನ್ನ, ಒಳ್ಳೆಯ ಸಾಧನೆಗಳನ್ನ ಮಾಡಲು ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಯುವ ಜನತೆ ಯಾವಾಗಲೂ ಅಬ್ದುಲ್ ಕಲಾಂ ಸರ್ ಹೇಳ್ದಂಗೆ ನಮ್ಮ ದೇಶದ ಶಕ್ತಿ ಯಾರು ಅಂದ್ರೆ ಯುವ ಜನತೆ. ಆದ್ರೆ ಯುವ ಜನತೆಗೆ ಗೊತ್ತಿರಬೇಕು ನಾವು ಯಾವ ಶಕ್ತಿ ಆಗಬೇಕು ಅನ್ನೋಂಥದ್ದನ್ನ ಗೊತ್ತಿರಬೇಕು. ಆ ರೀತಿ ಇದ್ದಾಗ ಸಮಾಜ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಒಳ್ಳೆಯದನ್ನ ಯೋಚನೆ ಮಾಡಿ, ಒಳ್ಳೆಯದನ್ನ ಮಾಡಿ. ಕೊನೆಯದಾಗಿ ನಮ್ಮ ರಿಯಾಲಿಟಿ ಚಾನೆಲ್ನ ವತಿಯಿಂದ ನನ್ನ ಒಂದು ಏನ್ ಹೇಳ್ತಾರೆ, ಒಂದು ಉತ್ಕೃಷ್ಟವಾದ ಒಂದು ಈಗಿನ ಒಂದು ಜನರೇಷನ್ ಅಲ್ಲಿ ಅದರ ಮಹತ್ವ, ಒಂದು ಹಣ ಮುಖ್ಯನ, ವಿದ್ಯೆ ಮುಖ್ಯನ, ಅಥವಾ ಗೌರವ, ಆಮೇಲೆ ಹೆಸರು ಮುಖ್ಯನ? ಈ 4 ಯಾವ ರೀತಿಯಲ್ಲಿ ಎಲ್ಲಾನು ಮುಖ್ಯನ, ಇಲ್ಲ ಒಂದಿದ್ರೆ ಒಂದಕ್ಕೆ ಒಂದು ರಿಲೇಷನ್ಸ್ ಇರುತ್ತಾ? ನಿಮ್ಮ ಅನುಭವದ ಪ್ರಕಾರ ನಮ್ಮ ಯೂತ್ಗೆ ಗೊತ್ತಾಗ್ಲಿ ಅಂತ. ಈ ಎಲ್ಲವೂ ಸಹ ಜೀವನದ ಅವಿಭಾಜ್ಯ ಅಂಗಗಳು. ಯಾಕೆಂದ್ರೆ ಮೊದಲು ಬಂದು ವಿದ್ಯೆಯಿಂದ ಹಣ, ಹಣದಿಂದ ಗೌರವ, ಗೌರವದಿಂದ ಯಶಸ್ಸು, ಸುಖ, ಸಂಪತ್ತು, ನೆಮ್ಮದಿ, ಶಾಂತಿ ಎಲ್ಲ ಬರುತ್ತೆ. ಯಾಕೆಂದ್ರೆ ನಮ್ಗೆ ಸರ್ ನಿಮ್ಗೆ ತಲೆ ಮುಖ್ಯನ, ಕೈ ಮುಖ್ಯನ, ಕಾಲ್ ಮುಖ್ಯನ ಅಂದ್ರೆ ಏನು ಹೇಳಲಿಕ್ಕಾಗತ್ತೆ. ಹಾಗಾಗಿ ನೀವು ಹೇಳಿದಂತ ಎಲ್ಲ ವಿಚಾರಗಳು ಮನುಷ್ಯನ ಜೀವನದಲ್ಲಿ ಸಮತೋಲನವಾಗಿದ್ದಲ್ಲಿ ಅವನ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಯಾಕೆ ವೀಕ್ಷಕರು ಈ ಮಾತನ್ನ ಹೇಳಿದೆ ಅಂತಂದ್ರೆ, ಮನುಷ್ಯನ ಜೀವನದಲ್ಲಿ ಸಮತೋಲನವಾಗಿರ್ಬೇಕು. ಅದು ಸೋಲಾಗ್ಬೋದು, ಅಥವಾ ಗೆಲುವು ಆಗ್ಬೋದು, ಅಥವಾ ತಪ್ಪಾಗ್ಬೋದು, ಸರಿ ಆಗ್ಬೋದು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಗುರುಗಳೇ, ತಪ್ಪು ಯಾವುದು, ಸರಿ ಯಾವುದು, ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಯಾವ್ದಾವುದಕ್ಕೂ ಯಾವ್ದಾವುದನ್ನು ರಿಲೇಟ್ ಮಾಡಿಕೊಂಡು ನಮ್ಮನ್ನ ನಾವು
ಡೌನ್ ಮಾಡ್ಕೋತಾ ಇರ್ತೀವಿ. ಇದು ಎಷ್ಟು ಮಾತ್ರ, ಯಾಕಂದ್ರೆ ನಾವೇನು ಅಲ್ಲ, ನಮ್ದೇನು ಇಲ್ಲಪ್ಪ, ನನಗೇನು ಆಗೋದೇ ಇಲ್ಲ ಅಂತೆಲ್ಲ ಹೇಳೋರ್ಗೆ ಏನಾದ್ರೂ ಒಂದು ಬೇಕಲ್ವಾ. ನಾವ್ ಯಾರು, ನಮ್ಮಲ್ಲಿರೋ ಶಕ್ತಿ ನಮ್ಗೆ, ಯಾಕಂದ್ರೆ ಮೊನ್ನೆ ಅನುಶ್ರೀ ಅವ್ರನ್ನ ನಾನು ನೋಡಿದೆ. ಸೆಲ್ಫ್ ಅಪ್ರಿಸಿಯೇಷನ್, ನಾನು ಏನು ಅನ್ಕೊಂಡೆ, ನಾನು ಇನ್ನೊಬ್ರಿಗೋಸ್ಕರನೇ ಬದುಕ್ತಾ ಇರ್ತೀನಿ, ನನಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ, ನನಗೆ ನಾನು ಸಾರಿ ಅಂತ ಕೇಳ್ತೀನಿ ಅಂತ ಹೇಳಿದಾಗ ನಂಗೆ ಬಹಳ ಇಂಪ್ರೆಸ್ ಆಯ್ತು. ಈ ಸಮಯದಲ್ಲಿ ಅವ್ರನ್ನೆಲ್ಲ ನೆನೀಲೇಬೇಕು. ಅನುಶ್ರೀ ಅವ್ರು ಹೇಳಿದ ಮಾತು ನಿಜವಾಗ್ಲೂ ಅವತ್ತಿಂದ ನಾನು ಎಲ್ಲೇ ಮೋಟಿವೇಟ್ ಹೋದಾಗ, ಈ ಚಾನಲ್ಗೆ ಹೋದಾಗ ಇದನ್ನ ಕೇಳ್ತಾ ಇರ್ತೀವಿ. ನಿಮ್ಮನ್ನ ನೀವು ಎಷ್ಟು ಅಪ್ರಿಸಿಯೇಷನ್ ಮಾಡ್ಕೊಂಡಿದ್ದೀರಿ? ಅಂದ್ರೆ ಈ ವಿಷಯದಲ್ಲಿ ಸ್ವಲ್ಪ ನಾನು ಅನಭಿಜ್ಞ, ಯಾಕಂದ್ರೆ ಹೇಳಿ, ಪರವಾಗಿಲ್ಲ. ನಿಮ್ಮನ್ನ ಯಾವಾಗ್ಲೂ ನೀವು ನಿಮ್ಮ ಕನ್ನಡಿ ಜೊತೆ, ಐ ಮೀನ್ ನಿಮ್ಮ ಜೊತೆ ಮಾತಾಡಿದ್ದೀರಾ? ಕ್ಷಮಿಸ್ಬಿಡು, ತುಂಬಾ ಕಷ್ಟ ಕೊಟ್ಟಿದ್ದೀನಿ ನಿನಗೆ, ತುಂಬಾನೇ ನಾನು ಫುಲ್ಲು ಏನೇನ್ ಕೆಲ್ಸಗಳೆಲ್ಲ ಮಾಡಿ ಎಲ್ಲ ಮೈಕೆಲ್ಲ ನೋವು ಕೊಟ್ಟಿದ್ದೀನಿ, ನಿನ್ ಮನ್ಸಿಗೆ ತುಂಬಾ ನೋವು ಕೊಟ್ಟಿದ್ದೀನಿ, ಮನ್ಸಿಗೆ ನೀವು ಇಲ್ಲ ನಾನು ಇಷ್ಟೆಲ್ಲಾ ಕಷ್ಟಪಟ್ರು ನೀನ್ ನನ್ನ ಜೊತೆಲಿ ಇದ್ದು ನೀನ್ ಮಾಡಿದ ಥ್ಯಾಂಕ್ಸ್ ಯಾವಾಗಾದ್ರೂ ಹೇಳಿದೀರಾ ಮನಸ್ಸಿಗೆ? ಅದೇ ಈಗ ಅದ್ರ ಪ್ರಕಾರ ಅದರ ಇದನ್ನ ವಿಚಾರವನ್ನ ಯೋಚನೆ ಮಾಡಿದಾಗ ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರುತ್ತೆ. ಕರ್ಣ ಕೃಷ್ಣನಿಗೆ ಹೇಳ್ತಾನೆ, ಅರ್ಜುನನ ಹೋಲಿಸಿ ಕೂಡ ಹೇಳ್ತಾನೆ, ಮನುಷ್ಯ ಯಾವಾಗ್ಲೂ ಉತ್ತಮವಾಗಿರೋದಕ್ಕೆ ಪ್ರಯತ್ನ ಪಡಬೇಕು, ಸರ್ವಶ್ರೇಷ್ಠನಾಗಿ ಇರಬೇಕು ಅಂತ ಪ್ರಯತ್ನ ಪಟ್ಟಾಗ ಅಂತ ವ್ಯಕ್ತಿಗೆ ಯಾವಾಗಲೂ ಸೋಲುಗಳು, ಅವಮಾನಗಳು, ಮತ್ತೆ ಬೇರೆ ಬೇರೆ ಅವ್ರಿಗೆ ಮನಸ್ಸಿಗೆ ನೋವು ಕೊಡ್ತಕ್ಕಂಥ, ನಂಬಿಕೆ ಹೋಗ್ತಕ್ಕಂಥ ವಿಚಾರಗಳು ನಡೆಯುತ್ತವೆ. ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಉತ್ತಮರಾಗಲಿಕ್ಕೆ ಪ್ರಯತ್ನ ಪಡಬೇಕೆ ಹೊರತು ಸರ್ವಶ್ರೇಷ್ಠರಾಗಲಿಕ್ಕೆ ಪ್ರಯತ್ನ ಪಟ್ರೆ ಆ ದಾರಿ ತುಂಬಾ ಕಠಿಣ ಹಾಗೂ ಸಫಲತೆ ಸಿಗೋದು ಸ್ವಲ್ಪ ಕಷ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ನಾನು ಥ್ಯಾಂಕ್ಸ್ ಹೇಳ್ಕೊಳ್ಳೋದಲ್ಲ ಏನಿಲ್ಲ, ಯಾಕಂದ್ರೆ ನಾನು ಈ ಮಟ್ಟಿಗೆ ಬರೋಕ್ಕೆ ಹಲವಾರು ಜನರ ಒಂದು ಏನ್ ಹೇಳ್ತಾರೆ ಕಾಂಟ್ರಿಬ್ಯೂಷನ್ ಅಂತಾರಲ್ಲ, ಆ ರೀತಿ ಕೊಡುಗೆ ಇದೆ. ಹಾಗಾಗಿ ಮೊಟ್ಟ ಮೊದಲು ನಮ್ಮ ತಾಯಿ ಮತ್ತೆ ನಮ್ಮ ತಂದೆ ಮತ್ತು ನನ್ನ ಸಹೋದರರು, ಯಾಕಂದ್ರೆ ನಾನು ಒಂದು ಕ್ಷೇತ್ರದಲ್ಲಿ ಹೋಗ್ಬೇಕು ಅನ್ನೋವಾಗ ನಾನು ಒಬ್ಬನೇ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಹಲವಾರು ಜನ ನಮ್ಮ ತಾಯಿ ಅಡುಗೆ ಕೆಲಸ ಮಾಡಿ ಸಂಪಾದನೆ ಮಾಡಿ, ಕರಾಟೆನಲ್ಲಿ ನಿಮ್ಗೆ ಇಷ್ಟ ಆಗುತ್ತೆ ನೀವು ಇದು ಮಾಡಿ ಅದು ಮಾಡಿ ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಕೊಟ್ಟಂಥದ್ದು. ಹಾಗೆ ನನ್ನ ತಮ್ಮನಾದ ನೀವು ಹಲವಾರು ಕಷ್ಟಪಟ್ಟು ಎಲ್ಲಿನ ಗಾಂಧಿ ಬಜಾರು, ಎಲ್ಲಿನ KR ಪುರಮು, ಎಲ್ಲ ರೀತಿಯಲ್ಲೂ ನಿಮ್ಮ ಏನೇನು ನಿಮ್ಮ ಕೈಲಿ ಆ ವಯಸ್ಸಿಗೆ, ಚಿಕ್ಕ ವಯಸ್ಸಿಗೆ ಏನೇನು ಮಾಡ್ಲಿಕ್ಕಾಗತ್ತೆ ಎಲ್ಲದನ್ನು ಮಾಡಿ ಸಹಕಾರ ಕೊಟ್ಟಿದ್ದೀರಿ. ಹಾಗೂ ಈ ಎಲ್ಲ ಇದ್ದು ಸಹ ಸರಿಯಾದ ಗುರುವಿನ ಮಾರ್ಗದರ್ಶನವಿಲ್ಲದೆ ಇದ್ರೆ ನಿಮ್ಮಿಬ್ಬರ ಕಷ್ಟಗಳು ಎಲ್ಲ ವ್ಯರ್ಥವಾಗ್ತಾ ಇತ್ತು. ಹಾಗಾಗಿ ಎಲ್ಲ ಗುರುಗಳು ಸಹ ಇವತ್ತಿನ ನಾನು ಈ ಸ್ಥಿತಿಗೆ ಬಂದು ತಲುಪಿರೋದಕ್ಕಾಗ್ಲಿ ಕೂತಿರೋಕ್ಕಾಗ್ಲಿ ಕಾರಣರಾದಂತಹ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಯಾಕಂದ್ರೆ ಮೊದಲೇ ಹೇಳಿದಾಗೆ ನಗುರು ನದಿಕಂ, ಪ್ರತಿಯೊಬ್ಬರು ಗುರುಗಳನ್ನೇ, ಪ್ರತಿಯೊಬ್ಬರಿಂದ ನಾವು ಕಲಿತೀವಿ. ಹಾಗಾಗಿ ಇವ್ರನ್ನೆಲ್ಲಾನು ನಾನು ಅಪ್ರಿಸಿಯೇಟ್ ಮಾಡೋಕ್ಕಾಗ್ಲಿ ಹೊಗಳಕ್ಕಾಗ್ಲಿ ಇಷ್ಟಪಡ್ತೀನಿ. ನಾನು ಮಾಡಿದ್ದು ಇದರಲ್ಲಿ ಏನೂ ಇಲ್ಲ, ಅವ್ರ ದಾರಿ ತೋರಿಸ್ಕೊಟ್ರು, ನೀವು ಪ್ರೋತ್ಸಾಹ ಕೊಟ್ರಿ, ನಾನು ನಡ್ಕೊಂಡು ಬರ್ತಾ ಇದ್ದೀನಿ. 35ರಿಂದ 40 ವರ್ಷಗಳ ಕಾಲ ನಿರಂತರವಾಗಿ ಒಂದೇ ಒಂದು ವೃತ್ತಿಯಲ್ಲೇ ಇದ್ದು, ಅವರ ಊಟ ಆಗ್ಬೋದು, ತಿಂಡಿ ಆಗ್ಬೋದು, ಸೋಲಾಗ್ಬೋದು, ಗೆಲುವೆಲ್ಲ ಆಗ್ಬೋದು ಅಂತ ಹೇಳ್ತಾ ಎಲ್ಲರೂ ನನಗೆ ಸ್ಫೂರ್ತಿ ಅಂತ ಹೇಳಿದಂಥ ಈ ಮಹಾನುಭಾವರಿಗೆ ಮುಂದಿನ ದಿನಗಳ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಸಿಗಬೇಕು. ಹಾಗೆ ನನ್ನದೊಂದು ಮಹದಾಸೆ ಏನು ಅಂತಂದರೆ, ಇವರು ಒಂದು ಕರಾಟೆಯಲ್ಲಿ ಒಂದು ಬುಕ್ಕನ್ನು ಬರೀತಾ ಇದ್ದಾರೆ. ಆ ಪುಸ್ತಕ, ಕರಾಟೆ ಪುಸ್ತಕ ವಿಶ್ವವಿದ್ಯಾನಿಲಯಗಳಿಗೆ ತಲುಪಬೇಕು, ನಿಮ್ಮ ಸಿಲೆಬಸ್ ಕಂಪಲ್ಸರಿ ಎಲ್ಲ ಸ್ಕೂಲುಗಳಲ್ಲೂ ಆಗಬೇಕು ಅಂತ ಹೇಳ್ತಾ, ನಿಮಗೆ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ರಿಯಾಲಿಟಿ ಚಾನಲ್ಗೆ ಬಂದು ಇಷ್ಟೊತ್ತು ನಿಮ್ಮ ಏನು ಹೇಳ್ತಾರೆ ಸಾಧನೆ ಹಾದಿಯಲ್ಲಿ ಸಾಧಕರ ಗೆಲುವಿನ ರಹಸ್ಯ ಅನ್ನೋ ಮೊದಲ ಅತಿಥಿಯಾಗಿ ಭಾಗವಹಿಸಿದ್ದೀರಿ. ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ನಿಮ್ಮ ಎಲ್ಲ ಯೋಚನೆಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮ ಇವತ್ತಿಗೆ ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ವಂದೇ ಮಾತರಂ. ಹಾಗೆ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಸಾಧನೆಗೆ ಸಾವಿಲ್ಲ, ಸಾಧಕರಿಗೆ ಬರಾನೇ ಇಲ್ಲ ಅಂತ. ಅದೇ ರೀತಿ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಮುಖ್ಯವಾಗಿ ಈ ಒಂದು ಸುಸಜ್ಜಿತವಾದ ಸ್ಟುಡಿಯೋ ಮಾಡಿಕೊಟ್ಟಂತಹ ತೇಜಸ್ವಿ ನಮ್ಮ ವಾರ ಸ್ಟುಡಿಯೋಗೆ ನಾನು ಯಾವಾಗಲೂ ಆಭಾರಿಯಾಗಿರ್ತೀನಿ. ಈ ಕೆಲಸಗಳನ್ನು ಮಾಡ್ತಾ ತಾಂತ್ರಿಕ ವರ್ಗದಲ್ಲಿ ಕಾರ್ತಿಕ್ ರಾಮ್ ಅವರಿಗೆ, ಶ್ರೀಮತಿ ಪುಷ್ಪವತಿ KP ಅವರಿಗೆ, ಸರಸ್ವತಿ ಅವರಿಗೆ ಹಾಗೂ ನವೀನ್ ಕುಮಾರ್ ಅವರಿಗೆ ನಾನು ಹೃತ್ಪೂರ್ವಕವಾದ ಶಿರಸ ವಂದನೆಗಳನ್ನ ಅರ್ಪಿಸಿ ಹಾಗೆ ಆಶೀರ್ವಾದ ನೀಡ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ. ಥ್ಯಾಂಕ್ ಯು.